श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीमे एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि लेशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीतातात्पर्यमुच्यते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆಯ 9ನೇ ಅಧ್ಯಾಯದಲ್ಲಿ 21ನೇ ಶ್ಲೋಕ. ತೇ ತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಏವಂ ತ್ರಯೀ ಧರ್ಮಂ ಅನುಪ್ರಪನ್ನಾಃ ಗತಾಗತಂ ಕಾಮಕಾಮಾಃ ಲಭಂತೆ. ಅಂದರೆ ಹಿಂದಿನ ಶ್ಲೋಕದಲ್ಲಿ 20ನೇ ಶ್ಲೋಕದಲ್ಲಿ ಹೇಳಿದರು ತ್ರೈವಿದ್ಯಾಹ, ಅವರು ಅಂದರೆ ತ್ರೈವಿದ್ಯರು ಅಂದರೆ ವೇದದ ಮೇಲ್ನೋಟದ ಅರ್ಥವನ್ನು ತಿಳಿದವರು ಅಂತ ಅರ್ಥ. ಸರಿಯಾಗಿ ತತ್ವಜ್ಞಾನ ಪಡೆಯದೆ ಮೇಲ್ನೋಟಕ್ಕೆ ತೋರುವ ವೇದವಾಕ್ಯಗಳನ್ನು ಇಟ್ಟುಕೊಂಡು ಬೇರೆ ದೇವತೆಗಳನ್ನು ಉಪಾಸನೆ ಮಾಡುವವರು. ಇಂದ್ರ, ಚಂದ್ರ, ರುದ್ರ ಅಂತ ಬೇರೆ ದೇವತೆಗಳನ್ನ ಮಾತ್ರ ಉಪಾಸನೆ ಮಾಡುವವರು. ಅವರು ತಾವು ಮಾಡಿದ ಒಂದು ಯಜ್ಞದಿಂದ ಅವರೇನಾಗ್ತಾರೆ, ಸ್ವರ್ಗಕ್ಕೆ ಹೋಗ್ತಾರೆ ಅಂತ ನಾವು ನೋಡಿದ್ದೀವಿ. ಪುಣ್ಯಂ ಆಸಾದ್ಯ ಸುರೇಂದ್ರ ಲೋಕಂ ಅಶ್ನಂತಿ, ದೇವೇಂದ್ರನ ಲೋಕ ಅಂದ್ರೆ ಸ್ವರ್ಗಲೋಕಕ್ಕೆ ಹೋಗ್ತಾರೆ ಹಾಗೆ ಅಂತ. ಅಲ್ಲಿ ಹೋಗಿ ಏನ್ ಮಾಡ್ತಾರೆ ಹಾಗೆಂಬುದನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ. ತೇ ಯಾರು ಸ್ವರ್ಗಕಾಮೇನ ಅನ್ಯದೇವತಾ ಯಾಜಿನಃ, ಸ್ವರ್ಗದ ಕಾಮನೆಗಾಗಿ ಅಂದ್ರೆ ಸ್ವರ್ಗ ಬೇಕು ಎನ್ನುವುದಕ್ಕಾಗಿ ಬೇರೆ ದೇವತೆಗಳನ್ನು ಉಪಾಸನೆ ಮಾಡ್ತಾರಲ್ಲ ಅಂತವರು ತಂ ವಿಶಾಲಂ ಆ ವಿಪುಲವಾದ ಅಂದ್ರೆ ಭಾರಿ ಸುಖವನ್ನು ಕೊಡತಕ್ಕ ಸ್ವರ್ಗ ಸುಖಂ ಭುಕ್ತ್ವ, ಸ್ವರ್ಗಲೋಕದಲ್ಲಿ ಸುಖವನ್ನ ಅನುಭವಿಸಿ ಆಗ ಏನಾಗ್ತಾ ಇದೆ, ಅವರ ಡೆಪಾಸಿಟ್ ಎಲ್ಲ ವಿಡ್ರಾ ಆಗ್ತಾ ಇದೆ. ಸ್ವರ್ಗಲೋಕದಲ್ಲಿ ಸುಖವನ್ನು ಅನುಭವಿಸಿದ್ರೆ ಬ್ಯಾಂಕಿಂದ ಅಕೌಂಟು ಡೆಬಿಟ್ ಆಗ್ತಾ ಬರುವಂತೆ ನಮ್ಮ ಸುಖವೂ ಕೂಡ ಕಡಿಮೆ ಆಗ್ತಾ ಬರುತ್ತದೆ, ನಮ್ಮ ಪುಣ್ಯವೂ ಕೂಡ ಕಡಿಮೆ ಆಗ್ತಾ ಬರ್ತದೆ. ನೋಡಿ, ನರಕದಲ್ಲಿ ದುಃಖವನ್ನು ಅನುಭವಿಸಿದ್ರೆ ಪಾಪ ಕಡಿಮೆ ಆಗ್ತಾ ಬರ್ತದೆ. ಸ್ವರ್ಗಲೋಕದಲ್ಲಿ ಪುಣ್ಯವನ್ನು ಅನುಭವಿಸಿದ್ರೆ, ಸುಖವನ್ನು ಅನುಭವಿಸಿದ್ರೆ ಪುಣ್ಯ ಕಡಿಮೆ ಆಗ್ತಾ ಬರ್ತಾ ಇರ್ತದೆ. ಹಾಗೆ ಕೊನೆಯಲ್ಲಿ ಏನಾಗ್ತದೆ, ಸ್ವಲ್ಪ ಮಾತ್ರ ಇರುತ್ತದೆ, ಸ್ವಲ್ಪ ಪುಣ್ಯ ಇರುತ್ತದೆ. ಆ ಸ್ವಲ್ಪ ಪುಣ್ಯದ ಇಟ್ಟುಕೊಂಡು ನಾವು ಸ್ವರ್ಗಲೋಕದಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ, ಅನ್ಫಿಟ್ ಅಂತ ಹೇಳಿ ಅವರು ಕಳಿಸ್ಬಿಡ್ತಾರೆ ನಮ್ಮ. ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಅಂತ ಇಲ್ಲೇ ಬಂತು ನೋಡಿದೆ. ಆಗ ಅವರು ಮರ್ತ್ಯಲೋಕ ಅಂದ್ರೆ ಭೂಲೋಕಕ್ಕೆ ಭುಕ್ತಾ ಅವಶಿಷ್ಟ ಪುಣ್ಯಯುಕ್ತ, ಇನ್ನು ಬ್ಯಾಲೆನ್ಸ್ ಇತ್ತಲ್ಲವ ಪುಣ್ಯ, ಆ ಬ್ಯಾಲೆನ್ಸ್ ಪುಣ್ಯ ಹಿಡ್ಕೊಂಡು ಮರ್ತ್ಯಲೋಕ ಅಂದ್ರೆ ಭೂಲೋಕಕ್ಕೆ ಪ್ರವೇಶ ಮಾಡ್ತಾರೆ. ಇದನ್ನ ಸೂತ್ರದಲ್ಲೂ ಇದೇ ಅರ್ಥವನ್ನು ಹೇಳಿದ್ದಾರೆ ಅಂತ ರಾಯರು ಓಂ ಕೃತ್ಯಾತ್ಯಯೇ ಅನುಶಯವಾನ್ ದೃಷ್ಟ ಸ್ಮೃತಿಭ್ಯಾಂ ಓಂ ಹಾಗೆಂಬ ಸೂತ್ರದಲ್ಲಿ ಇದೇ ವಿಚಾರವನ್ನ 3ನೇ ಅಧ್ಯಾಯ 1ನೇ ಪಾದ 8ನೇ ಅಧಿಕರಣದಲ್ಲಿ ಬರತಕ್ಕ ಬ್ರಹ್ಮಸೂತ್ರ, ಅದರಲ್ಲೂ ಕೂಡ ಈ ವಿಚಾರ ಬಂದಿದೆ ಅಂತ ಪ್ರಮಾಣವನ್ನು ಉದಾಹರಿಸ್ತಾ ಮತ್ತೆ ಏನ್ ಮಾಡ್ತಾರೆ, ಪುನಃ ಏವಂ ಮರ್ತ್ಯಲೋಕಕ್ಕೆ ಬಂದು ತ್ರೈಧರ್ಮಂ ಆ ವೇದದ ಮೇಲ್ನೋಟದ ಅರ್ಥ ಅದನ್ನ ಇಟ್ಟುಕೊಂಡು ಅನುಪ್ರಪನ್ನಾಹ ಮತ್ತೆ ಅದನ್ನೇ ಆಚರಣೆ ಮಾಡುವವರಾಗಿ, ಕಾಮಕಾಮಾಹ ಮತ್ತೆ ಕಾಮವನ್ನ ಬಯಸಿದವರಾಗಿ ಅಂದ್ರೆ ಸ್ವರ್ಗಲೋಕದ ಕಾಮನ ಇಚ್ಛೆಯನ್ನ ಬಯಸಿದವರಾಗಿ, ಗತಾಗತಂ ಗತೇನ ಸಹಿತಂ ಆಗತಂ ಇತಿ, ಸ್ವರ್ಗಕ್ಕೆ ಹೋಗ್ತಾರೆ ಮತ್ತೆ ಭೂಮಿಗೆ ಬರ್ತಾರೆ, ಸ್ವರ್ಗಕ್ಕೆ ಹೋಗ್ತಾರೆ ಭೂಮಿಗೆ ಬರ್ತಾರೆ, ಈ ರೀತಿಯಾಗಿ ಗತಾಗತಂ ಹೋಗ್ತಾರೆ ಬರ್ತಾರೆ, ಆ ಸ್ಥಿತಿಯನ್ನು ಅವರು ಲಭಂತೆ ಹೊಂದುತ್ತಾರೆ. ನ ಕದಾಪಿ ಅಪುನರಾವೃತ್ತಿಂ ಪ್ರಾಪ್ನುವಂತಿ ಇತ್ಯರ್ಥ. ಅಂದ್ರೆ ಏನರ್ಥ, ಮತ್ತೆ ಬರ್ಲಿಕ್ಕಾಗದೇ ಇರತಕ್ಕ ಲೋಕವನ್ನು ಅವರು ಹೊಂದೋದಿಲ್ಲ ಅಂತ ಅರ್ಥ.
ಯಾಕೆ? ವೇದವನ್ನ ಸರಿಯಾಗಿ ತಿಳ್ಕೊಂಡಿಲ್ಲ. ವೇದದ ಸರಿಯಾದ ಅರ್ಥವನ್ನ ತಿಳ್ಕೊಂಡು ವೇದೋಕ್ತ ಕರ್ಮಗಳನ್ನ ಪರಮಾತ್ಮನ ಉದ್ದೇಶವಾಗಿ ಇಟ್ಟುಕೊಂಡು ಮಾಡಿಲ್ಲ ಅವರು. ಅದರಿಂದ ಅವರ ಗೋಲ್ ಏನು, ಗುರಿ ಏನು? ಸ್ವರ್ಗ ಬೇಕು ಅಷ್ಟೇ. ಅದ್ರ ತಕ್ಕಂತೆ ಅದಕ್ಕೆ ಯಾರು ಕೊಟ್ರೆ ಏನು, ಇಂದ್ರ ಕೊಟ್ರೆ ಏನು, ಚಂದ್ರ ಕೊಟ್ರೆ ಏನು, ಒಟ್ಟು ನಮಗೆ ಸ್ವರ್ಗ ಸಿಕ್ಕಿದ್ರೆ ಸಾಕು ಅಂತ ಆ ರೀತಿಯಾಗಿ ಅವರು ಉಪಾಸನೆಯನ್ನ ಮಾಡಿ ಸ್ವರ್ಗವನ್ನ ಪಡೆದು ಮತ್ತೆ ಭೂಮಿಗೆ ಬಂದು ಮತ್ತೆ ಅದೇ ಕರ್ಮವನ್ನೇ ಮಾಡಿ ಹೋಗೋದು ಬರೋದು ಅಂತ ಮಾಡ್ತಾ ಇದ್ದಾರೆ ಹೊರತು ಪರ್ಮನೆಂಟ್ ಸೊಲ್ಯೂಷನ್ ಅನ್ನ ಅವರು ಹುಡುಕೋದೇ ಇಲ್ಲ. ಅದನ್ನು ಹೇಳ್ತಾ ಇದ್ದಾರೆ. ಇದು ರಾಜಸರು, ತಾಮಸರು ಅವರೆಲ್ಲ ಈ ರೀತಿಯಾಗಿ ಹೋಗ್ತಾರೆ. ದುರ್ಯೋಧನ ಕೂಡ ಕೆಲವು ದಿವಸ ಸ್ವರ್ಗದಲ್ಲಿ ಇದ್ದು ಮತ್ತೆ ಬಂದ, ಹಾಗೆಂತ ನರಕಕ್ಕೆ ಹೋದ, ಹಾಗೆಂತೆಲ್ಲ ಮಾತು ಕೇಳ್ತೀವಿ ನಾವು. ಈ ರೀತಿಯಾಗಿ ಪರಮಾತ್ಮನನ್ನ ಸರಿಯಾಗಿ ತಿಳಿಯದೇ ಇರುವವರು ಈ ರೀತಿಯಾಗಿ ಮಾಡ್ತಾರೆ ಅಂತ ಹೇಳಿ, ಇನ್ನು ಭಾಗವತರು ಪರಮಾತ್ಮನ ತತ್ವಜ್ಞಾನವನ್ನ ಸರಿಯಾಗಿ ಪಡೆದವರು ಅವ್ರೇನ್ ಮಾಡ್ತಾರೆ ಹಾಗೆ ಅಂತ ಅವರ ವಿಚಾರವನ್ನ 22ನೇ ಶ್ಲೋಕದಲ್ಲಿ ಹೇಳ್ತಾರೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ರಾಯರು ಬರೀತಾರೆ ಅವತಾರಿಕೆಯಲ್ಲಿ, ತ್ರೈವಿದ್ಯಾನಾಂ ಫಲಂ ಮುಕ್ತ್ವಾ ಭಾಗವತಾನಾಂ ಫಲಂ ಆಹ. ತ್ರೈವಿದ್ಯರು ಅಂದ್ರೆ ವೇದದ ಮೇಲ್ನೋಟದ ಅರ್ಥವನ್ನು ತಿಳಿದವರು, ಸಾಮಾನ್ಯವ್ರನ್ನ ಮೀಮಾಂಸಕರು ಅಂತ ಕರೀತಾರೆ. ಪೂರ್ವ ಮೀಮಾಂಸಕರು ಅಂತ ಏನಿದ್ದಾರೆ ಅವರು ಇದೇ ಗುರಿಯಾಗಿ ಇಟ್ಟುಕೊಂಡು ಮಾಡುವವರು ಅಂತ ಅರ್ಥ. ಇನ್ನು ಭಾಗವತರು ಮಧ್ವ ಸಿದ್ಧಾಂತವನ್ನು ಅನುಸರಿಸಿ ಯಾರು ಭಾಗವತರು, ವೈಷ್ಣವರು ಅಂತಿದ್ದಾರೆ, ಅವರಿಗೆ ಏನು ಗತಿ ಹಾಗೆ ಅಂತ ಅವರ ವಿಚಾರ ಏನು ಅಂದ್ರೆ, ಅವರು ನೋಡಿ, ಅನನ್ಯಾಶ್ಚಿಂತೆಯಂತಹ ನ ವಿದ್ಯತೆ ಅನ್ಯ ಚಿಂತ್ಯತ್ವೇನ ಯೇಷಾಂತೆ ಅನನ್ಯಾಹ. ಅಂದ್ರೆ ಬೇರೆ ದೇವತೆಗಳನ್ನ ಅನ್ಯದ್ ಅಚಿಂತೆಯಂತಹ ಮಾಂ ಚಿಂತೆಯಂತಹ, ಬೇರೆ ದೇವತೆಗಳನ್ನ ಅವರು ಫಲದ ಉದ್ದೇಶಕ್ಕಾಗಿ ಅವರು ಪೂಜೆ ಮಾಡದೆ ನನ್ನನ್ನೇ ಚಿಂತನೆ ಮಾಡ್ತಾರೆ ಅಂತಾರೆ. ನನ್ನನ್ನೇ ಅಂದ್ರೆ ಕೃಷ್ಣ ಪರಮಾತ್ಮ ತಾನು ಹೇಳ್ಕೊತಾ ಇದ್ದಾನೆ, ಕೃಷ್ಣನನ್ನೇ ಚಿಂತನೆ ಮಾಡ್ತಾರೆ. ಏ ಜನಾಹ, ಯಾವ ಜನರು ಈ ರೀತಿಯಾಗಿ ಫಲದ ಅಪೇಕ್ಷೆಗಾಗಿ ಬೇರೆಯವರನ್ನ ಚಿಂತನೆ ಮಾಡದೆ, ಬೇರೆಯವರ ಪೂಜೆ ನಮಸ್ಕಾರ ಇತ್ಯಾದಿಗಳನ್ನ ಮಾಡದೆ ಯಾರು ನನ್ನನ್ನೇ ನಮಸ್ಕಾರ ಮಾಡ್ತಾರೆ, ನನ್ನನ್ನೇ ಉಪಾಸನೆ ಮಾಡ್ತಾರೆ. ಅದು ಹೇಗೆ? ಪರ್ಯುಪಾಸತೆ, ಬರೀ ಉಪಾಸತೆ ಅಲ್ಲ, ಪರ್ಯುಪಾಸತೆ. ಅಲ್ಲಿ ಪರಿಂಬ ಶಬ್ದಕ್ಕೆ ಭಕ್ತಿಯುಕ್ತರೇಕೇನ ಉಪಾಸತೆ, ಭಕ್ತಿಯಿಂದ ಕೂಡಿದವರಾಗಿ ಅವರು ನನ್ನನ್ನು ಉಪಾಸನೆ ಮಾಡ್ತಾ ಇದ್ದಾರೆ ಹಾಗೆ ಅಂತ ಹೇಳ್ತಾರೆ. ತೇಷಾಂ ನಿತ್ಯಾಭಿಯುಕ್ತಾನಾಂ, ಈ ರೀತಿಯಾಗಿ ನಿತ್ಯಂ ಅಭಿ ಸರ್ವಸ್ಮಿನ್ ದೇಶೇ ಶರೀರ ಇಂದ್ರಿಯ ಮನೋಭಿಹೇವ ಯುಕ್ತಾನಾಂ ಭಗವತ್ ಸೇವ ಉದ್ಯುಕ್ತಾನಾಂ, ಕಾಯೇನ ವಾಚ ಮನಸ, ಅವರು ನನ್ನನ್ನೇ ಸೇವೆ ಮಾಡ್ತಾ ಇರ್ತಾರೆ. ಶರೀರದಿಂದ, ಮಾತಿನಿಂದ, ಮನಸ್ಸಿನಿಂದ ಅವರು ನನ್ನನ್ನೇ ಸೇವೆ ಮಾಡ್ತಾ ಇರ್ತಾರೆ. ಸದಾ ಕಾಲದಲ್ಲೂ ನನ್ನನ್ನೇ ಸ್ಮರಿಸ್ತಾ ಸೇವೆ ಮಾಡ್ತಾ ಇದ್ದಾರಲ್ಲ, ಅವರ ಯೋಗಕ್ಷೇಮ. ಯೋಗಕ್ಷೇಮ ಅಂದ್ರೆ ಯೋಗಸ್ಯ ಕ್ಷೇಮ, ಯೋಗದ ಕ್ಷೇಮ, ಅಥವಾ ಅಪ್ರಾಪ್ತ ಪ್ರಾಪ್ತಿ ಯೋಗ ಮೋಕ್ಷ ರೂಪ. ಯಾವುದು ಸಿಗಲ್ಲವೋ ಅದನ್ನು ಸಿಗುವಂತೆ ಮಾಡ್ತೇನೆ, ಅದನ್ನ ಯೋಗ ಅಂತ ಕರೀತಾರೆ. ಯೋಗ ಅಂದ್ರೆ ಯಾವುದು ಸಿಕ್ಕಿಲ್ಲವೋ ಅದು ಸಿಗೋದು, ಯಾವುದು ಸಿಕ್ಕಿಲ್ಲ, ಮೋಕ್ಷ ಸಿಕ್ಕಿಲ್ಲ, ಮೋಕ್ಷ ಸಿಗುವಂತೆ ನಾನು ಮಾಡ್ತೇನೆ. ಆಯ್ತು, ಒನ್ಸ್ ಮೋಕ್ಷ ಸಿಕ್ಕಿದ ಮೇಲೆ ಮತ್ತೆ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಅಂತ ಹೇಳಿದ ಹಾಗೆ ಮತ್ತೆ ಪುಣ್ಯ ಕಡಿಮೆ ಆಯ್ತು ನಮ್ಮನ್ನ ಹೊರ ಕಳಿಸ್ಬಿಡ್ತಾರಾ ಹಾಗೆ ಅಂದ್ರೆ ಕ್ಷೇಮ. ಕ್ಷೇಮ ಅಂದ್ರೆ ಅನಂತತ್ವಂ. ನಮಗೇನು ಯೋಗದಿಂದ ಸಿಕ್ತು ಅದು ಮತ್ತೆ ಸುರಕ್ಷಿತವಾಗಿ ಉಳಿಯುವಂತೆ, ಅಂದ್ರೆ ವೈಕುಂಠ ಮುಕ್ತಾವಸ್ಥೆಯಲ್ಲಿ ಅನಂತ ಕಾಲದವರೆಗೂ ನಾವು ಹಾಗೆ ಇರ್ತೀವಿ ಅಂತ ಒಂದು ಪರಿಸ್ಥಿತಿಯನ್ನ ವಹಾಮಿ, ನಾನು ಅವರಿಗೆ ತಂದು ಕೊಡ್ತೇನೆ. ಅಹಂ ಅಪುನರಾವೃತ್ತಿ ಲಕ್ಷಣಂ ಪುರುಷಾರ್ಥಂ ದದಾಮಿ. ನೋಡಿ, ಪರಮಾತ್ಮನನ್ನ ಉಪಾಸನೆ ಮಾಡುವವರಿಗೂ ಬೇರೆ ದೇವತೆಗಳನ್ನ ಉಪಾಸನೆ ಮಾಡುವವರಿಗೂ ಇದೇ ವ್ಯತ್ಯಾಸ. ಬೇರೆ ದೇವತೆಗಳು ಸ್ವರ್ಗ ಬೇಕೋ ಸ್ವರ್ಗವನ್ನೇ ಕೊಟ್ಟು ಬಿಡ್ತಾರೆ ಅಷ್ಟೇ. ಅಲ್ಲಿ ಹೋದ ಮೇಲೆ ಏನೋ ನೀನ್ ಕೇಳಿದೀನಿ ನಾನು ಕೊಟ್ಟೆ ಅಷ್ಟೇ, ಅದು ಮುಂದಿಂದು ನಿಂದು ಜವಾಬ್ದಾರಿ. ಅಲ್ಲಿ ಹೋಗೋದು, ಮತ್ತೆ ಪುಣ್ಯ ಕಳ್ಕೊಳ್ಳೋದು, ಮತ್ತೆ ಭೂಮಿಗೆ ಬರೋದು, ಅದೆಲ್ಲ ನಿನಗ್ ಬಿಟ್ಟದ್ದು. ನನ್ನನ್ನು ಉಪಾಸನೆ ಮಾಡಿದಿ, ನಾನು ನಿನಗೆ ನೀನ್ ಕೇಳಿದ್ದನ್ನೇ ಕೊಟ್ಟದ್ದು, ನಾನೇನು ನನ್ನ ತಲೆಗೆ ಬಂದದ್ದು ಕೊಟ್ಟದ್ದಲ್ಲ. ಈ ರೀತಿಯಾಗಿ ಬೇರೆ ದೇವತೆಗಳ ಉಪಾಸನೆ ಮಾಡಿದರೆ ಸಿಗೋದು ಫಲ ಅಂತ ಫಲ. ಆದರೆ ಪರಮಾತ್ಮನನ್ನ ಉಪಾಸನೆ ಮಾಡಿದರೆ ಮತ್ತೆ ಭೂಮಿಯಲ್ಲಿ ಹುಟ್ಟದೆ ಮತ್ತೆ ಪುಣ್ಯ ನಾಶವಾಗದೇ ಇರತಕ್ಕ ಉತ್ತಮವಾದ ಮೋಕ್ಷವನ್ನೇ ಕೊಡ್ತಾನೆ ಹಾಗೆ. ಅದರಿಂದ ಯಾರನ್ನು ಉಪಾಸನೆ ಮಾಡಬೇಕು? ದೇವರು ಹೇಳ್ತಾನೆ, ನಿಮ್ದು ಚಾಯ್ಸ್,
ನಿಮ್ಗೆ ಏನ್ ಬೇಕು ನೋಡ್ಕೊಂಡು ನೀವು ಉಪಾಸನೆ ಮಾಡಿ. ಲಯ ಆಗೋ ಕಾಲಕ್ಕ ಏನು ಅದು ಮುಕ್ತರದು ಪೊಸಿಷನ್? ಅಲ್ಲಮ್ಮ, ಇಲ್ಲಿ ಲಯದ ವಿಚಾರ ಹೇಳ್ತಾ ಇಲ್ಲ. ಇಲ್ಲಿ 3 ಜೀವರಾಶಿಗಳು ಇರ್ತಾರಲ್ವಾ, ಸಾತ್ವಿಕರು, ರಾಜಸರು, ತಾಮಸರು ಹಾಗೆಂತ. ಅವರು ಹೇಗಿರ್ತಾರೆ, ಹೇಗೆ ಅವ್ರ ಕರ್ಮ ಹೇಗೆ ಮಾಡ್ತಾರೆ, ಬೇರೆ ದೇವತೆಗಳನ್ನ ಉದ್ದೇಶ ಮಾಡಿಕೊಂಡು ಮಾಡ್ತಾರಲ್ಲ, ಅದಕ್ಕೆಲ್ಲ ಫಲ ಹೇಗೆ ಇರ್ತದೆ, ಅದರ ಒಂದು ಡಿಸ್ಕಷನ್ ದೇವರಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ಅದೇ ಕರೆಕ್ಟೇ. ಇವಾಗ ಮುಕ್ತಿ ಆದ ಕಾಲಕ್ಕ ಲಯ ಆಗ್ತದಲ್ಲ ಮತ್ತೆ ಎಲ್ಲಾರ್ನ ತನ್ನ ಉದರದಲ್ಲಿ ಇಟ್ಕೊಂಬೋ ಕಾಲಕ್ಕ ಮುಕ್ತರ ಪೊಸಿಷನ್ ಏನು? ಅವರು ಆಲ್ರೆಡಿ ಮುಕ್ತಿ ಹೊಂದಿರ್ತಾರ, ಮತ್ತೆ ಅವ್ರು ಕೂಡ ಹೊಟ್ಟಾಗ ಹೋಗ್ತಾರ ಉದರದಲ್ಲಿ, ಮತ್ತೆ ಹೋಗ್ತಾರ ಪರಮಾತ್ಮ. ಮತ್ತೆ ಹೌದು, ಉದರದ ಮೇಲ್ಭಾಗದಲ್ಲಿ ಮುಕ್ತರಿಗೆ ಅಂತ ಸ್ಥಾನ ಕೊಟ್ಟಿದ್ದಾನೆ. ಓಹೋ, ಅವರು ಪರಮಾತ್ಮನ ಉದರದಲ್ಲೇ ಇರ್ತಾರೆ, ಸುಖಮಯವಾಗಿ ಇರ್ತಾರೆ. ಅಂತಹ ಪುರುಷಾರ್ಥವನ್ನ ನಾನು ಕೊಡ್ತೇನೆ ಹಾಗೆ ಅಂತ. ಭಗವತಃ ಸರ್ವಯಜ್ಞ ಭೋಕ್ತೃತ್ವ ಅಭಿಶೇಷೇಪಿ ತ್ರೈವಿಧ್ಯ ಭಾಗವತಯೋ ಫಲಭೇದ ಭಗವತ್ ಯಜನ ರೂಪ ಉಪಾಯ ಭೇದ ಕೃತಃ ಇತಿ ದ್ಯೋತನಾಯ ಅನನ್ಯ ಇತ್ಯಾದಿ ವಿಶೇಷಣ ಉಕ್ತಿ. ಇಲ್ಲ ನೋಡಿ, ಇಬ್ಬರು ಕೂಡ ಯಜ್ಞವನ್ನೇ ಮಾಡಿದ್ದಾರೆ. ಅದು ಎಂತ ಯಜ್ಞ? ವೇದೋಕ್ತ ಯಜ್ಞವನ್ನೇ ಮಾಡಿದ್ದಾರೆ, ವೇದ ಕಾರ್ಯವನ್ನೇ ಮಾಡಿದ್ದಾರೆ. ಆದರೂ ಕೂಡ ಫಲ ವ್ಯತ್ಯಾಸ ಯಾಕೆ ಹಾಗೆಂದ್ರೆ, ಕೆಲವರು ಪರಮಾತ್ಮನ ಮಹಿಮೆಯನ್ನು ತಿಳಿದು ಮಾಡ್ತಾರೆ, ಕೆಲವರು ಪರಮಾತ್ಮನ ಮಹಿಮೆಯನ್ನು ಸರಿಯಾಗಿ ತಿಳಿಯದೇ ಮಾಡ್ತಾರೆ. ಅದರಿಂದ ಪರಮಾತ್ಮನ ಮಹಿಮೆಯನ್ನು ತಿಳಿದು ಪರಮಾತ್ಮನ ಪೂಜೆ ಮಾಡುವವರಿಗೆ ಸಿಗುವ ಫಲನೇ ಬೇರೆ. ಯದ್ಯಪಿ ಕರ್ಮ ಒಂದೇ, ವೇದೋಕ್ತ ಕರ್ಮವೇ, ಆದರೂ ಪರಮಾತ್ಮನನ್ನು ತಿಳಿಯದೆ ಬೇರೆ ದೇವತೆಗಳನ್ನು ಉಪಾಸನೆ ಮಾಡಿದರ ಫಲ ಅದು ಬೇರೆನೇ ಹಾಗೆ. ಯಾರು ನನ್ನನ್ನು ಹೇಗೆ ಉಪಾಸನೆ ಮಾಡ್ತಾರೋ ನಾನು ಕೂಡ ಅದಕ್ಕೆ ತಕ್ಕಂತೆ ಫಲವನ್ನು ಕೊಡ್ತೀನಿ. ಯದ್ಯಪಿ ಫಲ ಕೊಡೋದು ಆ ದೇವತೆ, ಬೇರೆ ದೇವತೆ ಯಾರು ಕೊಡೋದಿಲ್ಲ, ಫಲ ಕೊಡೋದು ಕೃಷ್ಣನೇ. ಇದೊಂದು ಬ್ಯೂಟಿ ಇದು. ಫಲ ಕೊಡೋದು, ಸ್ವರ್ಗ ಕೊಡೋದಾಗ್ಲಿ, ಮೋಕ್ಷ ಕೊಡೋದಾಗ್ಲಿ, ಎಲ್ಲವನ್ನು ಕೊಡೋದು ದೇವರೇ. ಆದರೆ ನನ್ನನ್ನು ಹೇಗೆ ಉಪಾಸನೆ ಮಾಡ್ತೀರಿ, ನಾನೇ ಗತಿ, ನನ್ನ ಪ್ರೀತಿಯೇ ಮುಖ್ಯ ಹಾಗೆ ಅಂತ ಇಟ್ಕೊಂಡು ಕರ್ಮ ಮಾಡಿದರೆ ಅವರಿಗೆ ಕೊಡತಕ್ಕ ಫಲನೇ ಬೇರೆ. ಬೇರೆ ದೇವತೆಗಳನ್ನ ಉದ್ದೇಶವಾಗಿ ಇಟ್ಕೊಂಡು ಮಾಡಿದರೆ ನಾನು ಫಲ ಕೊಡ್ತೀನಿ, ಫಲ ಕೊಡಲ್ಲ ಅಂತ ಇಲ್ಲ, ಇಂತಹ ಫಲವನ್ನು ನಾನು ಕೊಡ್ತೇನೆ ಹಾಗೆ ಅಂತ. ಅದರಿಂದ ಭಾಗವತರು ಅಂದ್ರೆ ವೈಷ್ಣವರು ಅದು ಉತ್ತಮ ಮಟ್ಟದ ಫಲವನ್ನು ದೇವರು ಕೊಡ್ತಾನೆ ಹಾಗೆ ಅಂತ ಒಟ್ಟು. ಹಿಂದೆ ಹೇಳಿದ್ದಾರೆ, ನತುಮಾಂ ಅಭಿಜಾನಂತಿ ತತ್ವೇನ ಇದು ತ್ರೈವಿದ್ಯಾನಾಂ ಅತಿಶಯ ಭಕ್ತಿ ಜ್ಞಾನ ಭಾವ. ಮೀಮಾಂಸಕರನ್ನ ಹೇಳ್ತಾ ಇದ್ದಾರೆ, ಅವರಿಗೆ ಸರಿಯಾದ ಭಕ್ತಿ ಭಾವ ಇರೋದಿಲ್ಲ. ಸ್ವರ್ಗದ ಕಾಮ ಅಷ್ಟೇ ಬೇಕಾಗಿದೆ, ಅಷ್ಟೇ ಮಾಡ್ಕೊಂಡು ಅವರು ಹೋಗ್ತಾರೆ. ತತ್ವಜ್ಞಾನಾಭಾವೇ ಭಕ್ತಿಯ ಭಾವಸ್ಯ ಸಿದ್ಧತ್ವ. ಯಾರಿಗೆ ತತ್ವಜ್ಞಾನ, ಯಾಕೆ ಅವರಿಗೆ ಅಂತ ನಿನ್ನನ್ನೇ ಕುರಿತು ಉದ್ದೇಶ ಮಾಡಬೇಕು, ನಿನ್ನನ್ನೇ ಉದ್ದೇಶವಾಗಿ ಇಟ್ಟುಕೊಂಡು ಕರ್ಮ ಯಾಕೆ ಮಾಡೋದಿಲ್ಲ ಅವರು ಹಾಗೆಂದ್ರೆ, ಸರಿಯಾದ ತತ್ವಜ್ಞಾನ ಇಲ್ಲ. ಸರಿಯಾದ ತತ್ವಜ್ಞಾನ ಇಲ್ಲ, ಅದರಿಂದ ಭಕ್ತಿಯಲ್ಲಿ ಕೂಡ ವ್ಯತ್ಯಾಸ ಆಯಿತು, ಸರಿಯಾಗಿ ಭಕ್ತಿ ಮಾಡೋದಿಲ್ಲ. ಅದರಿಂದ ಭಕ್ತಿಗೆ ಕಾರಣ ಯಾವುದು? ಜ್ಞಾನ. ಸರಿಯಾದ ಜ್ಞಾನ ಇದ್ರೆ ನೋಡಿ, ಮೂರು ಬಂತು ನೋಡಿ. ಯಜ್ಞಯಾಗಾದಿ ಕರ್ಮವನ್ನು ಮಾಡ್ತಾರೆ, ಜ್ಞಾನ ಸರಿಯಾಗಿ ಇಲ್ಲ, ಭಕ್ತಿಯೂ ಸರಿಯಾಗಿ ಇಲ್ಲ, ಸ್ವರ್ಗಕ್ಕೆ ಹೋಗ್ತಾರೆ ಬರ್ತಾರೆ. ಸರಿಯಾದ ವೇದೋಕ್ತ ಕರ್ಮಗಳನ್ನು ಮಾಡ್ತಾರೆ, ಪರಮಾತ್ಮನೇ ಸರ್ವೋತ್ತಮ ಅಂತ ಜ್ಞಾನ ಇದೆ, ಅವನೇ ಗತಿ ಅಂತ ಉಪಾಸನೆ ಮಾಡ್ತಾರೆ, ಸರಿಯಾದ ತತ್ವಜ್ಞಾನ ಇದೆ, ಅದರಿಂದ ಭಕ್ತಿಯೂ ಕೂಡ ಸರಿಯಾಗಿ ಇದೆ, ಅದರ ಎಫೆಕ್ಟು ಅವರಿಗೆ ಮೋಕ್ಷ ಹಾಗೆ ನೋಡಿ. ಒಂದೇ ವೇದೋಕ್ತ ಕರ್ಮ ಎಷ್ಟು ವ್ಯತ್ಯಾಸ ಆಯ್ತು ನೋಡಿ. ಅದರಿಂದ ಕೇವಲ ಕರ್ಮದಿಂದ ನಮ್ಮ ಉದ್ಧಾರ ಹಾಗೆ ಅಂತ ನಾವು ತಿಳಿಯಬಾರದು. ಕರ್ಮ, ಜ್ಞಾನ, ಭಕ್ತಿ, ಪ್ರಸಾದ ಇದೆಲ್ಲವನ್ನು ಇಟ್ಕೋಬೇಕು ಹಾಗೆ ಅಂತನೂ ಇಲ್ಲಿ ಅಭಿಪ್ರಾಯ ಇದೆ. ಅದನ್ನೇ ಬರೀತಾರೆ, ತತ್ವಜ್ಞಾನಾಭಾವೇ ಭಕ್ತಿಯ ಭಾವಸ್ಯ ಸಿದ್ಧತ್ವ ಭಾಗವತಾನಾಂ ತತ್ ಪ್ರತಿಯೋಗಿತೆಯ ಭಕ್ತಿಯುದ್ರೇಕ ಸೂಚನಾಯ ಪರ್ಯುಪಾಸತೆ ಇತಿ ಪರಿಶಬ್ದ ಪ್ರಯೋಗ. ನೋಡಿ, ಅದಕ್ಕೆ ಭಾಗವತರು ಅಂದ್ರೆ ವೈಷ್ಣವರು, ಮಾಧ್ವರು ಅವರೇನ್ ಮಾಡ್ತಾರೆ? ಪರ್ಯುಪಾಸತೆ, ಭಕ್ತಿಯುದ್ರೇಕದಿಂದ ಅವರು ಉಪಾಸನೆಯನ್ನ, ಕರ್ಮವನ್ನ, ಏನೇ ಕರ್ಮ ಮಾಡ್ಲಿ ಅದನ್ನ ಭಕ್ತಿಯಿಂದ, ಒಂದು ಅಡಿಗೆ ಮಾಡುವ ಕೆಲಸ, ತುಳಸಿಗೆ ನೀರು ಹಾಕುವ ಕೆಲಸ ಭಕ್ತಿಯಿಂದ ಮಾಡಬೇಕು, ಪರಮಾತ್ಮ ಸರ್ವೋತ್ತಮ ಅಂತ ತಂದುಕೊಂಡು ಮಾಡಬೇಕು. ಅದರಿಂದ ಪರಿಶಬ್ದವನ್ನ ಪರ್ಯುಪಾಸತೆ, ಬರೀ ಉಪಾಸತೆ ಇಲ್ಲ, ಪರ್ಯುಪಾಸತೆಯಿಂದ ಪರಮಾತ್ಮ ಹಾಕಿದ್ದಾನೆ ಅಂತ ರಾಯರು ಸ್ಪಷ್ಟಪಡಿಸ್ತಾ ಇದ್ದಾರೆ.
ತಥಾ ಉಪಾಸನಸೇವ ಪರ್ಯುಪಾಸನತ್ವಾತ್. ಆ ರೀತಿಯಾಗಿ ಭಕ್ತಿಯುದ್ರೇಕದಿಂದ ಮಾಡುವ ಉಪಾಸನೆಯನ್ನೇ ಪರ್ಯುಪಾಸನೆ ಅಂತ ಕರೀತಾರೆ. ಅದರಿಂದ ಬರೀ ಉಪಾಸನೆ ಅದು ಉಪಯೋಗ ಇಲ್ಲ ಅಂತ, ಪರ್ಯುಪಾಸನೆ ಆಗಬೇಕು. ಸ್ವರ್ಗತಿಂ ಪ್ರಾರ್ಥಯಂತೆ ಕಾಮ ಕಾಮಾಹ ಇದು ತ್ರೈವಿದ್ಯಾನಾಂ ಕಾಮನಂ ಉಕ್ತಂ. ಹಿಂದೆ ಹೇಳಿದಂತೆ ಸ್ವರ್ಗಲೋಕ ಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಇನ್ನು ಅಲ್ಲಿ ವಿಶೇಷವಾಗಿ ಕಾಮನೆಗಳನ್ನೆಲ್ಲ ನಾನು ಭೋಗ ಮಾಡಬೇಕು ಸ್ವರ್ಗದಲ್ಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಆ ರೀತಿಯಾಗಿ ಇರ್ತಾರೆ. ಆದರೆ ಭಾಗವತರು ವೈಷ್ಣವರು ಹಾಗಿರೋದಿಲ್ಲ. ಅವರ ಟಾರ್ಗೆಟ್ ಏನಿರುತ್ತದೆ ಹಾಗೆಂದ್ರೆ ಚಿಂತೆಯಂತೋ ಮಾಮೇವ ಚಿಂತೆಯಂತಿ, ಪರಮಾತ್ಮನೇ ಬೇಕು ಅಂತ ಅವರು ಪ್ರಾರ್ಥನೆ ಮಾಡ್ತಾರೆ. ಇದಕ್ಕೊಂದು ಸರಿಯಾದ ದೃಷ್ಟಾಂತ ಅಂದ್ರೆ ನಾವು ಅರ್ಜುನ ಮತ್ತು ದುರ್ಯೋಧನ ಇಬ್ರು ಕೂಡ ಕೃಷ್ಣನ ಹತ್ರ ಹೋಗ್ತಾರೆ ಸಹಾಯ ಬೇಕು ಅಂತ. ಕೃಷ್ಣ ಇಬ್ಬರಿಗೂ ಉಪಕಾರ ಮಾಡಬೇಕು ಅಂತಾನೆ ಇದ್ದ. ಆದರೆ ಅರ್ಜುನ ಕೇಳಿದ್ದೇನು, ಸ್ವಾಮಿ ನನಗೆ ನಾರಾಯಣ ಸೇನ ಬೇಡ, ಅದು 10 ಲಕ್ಷದ ಕೌಂಟ್ ಅದು, ಭಾರಿ ಜನ, ಯುದ್ಧಕ್ಕೆ ತುಂಬಾ ಉಪಯೋಗ ಆಗೋದು. ಆದರೂ ಕೂಡ ಅರ್ಜುನ ಆಯ್ಕೆ ಮಾಡ್ಕೊಂಡದ್ದು ಯಾರನ್ನ ನೋಡಿ, ಇದೆ ಅನನ್ಯಾಸ್ ಚಿಂತೆಯಂತೋ ಬೇರೆಯವರನ್ನ ಅವರು ಚಿಂತನೆ ಮಾಡೋದೇ ಇಲ್ಲ, ಕೃಷ್ಣನೇ ಬೇಕು ಅಂತ ಸರಿಯಾದ ಡಿಸಿಷನ್ ತಗೋತಾರೆ. ಇನ್ನು ದುರ್ಯೋಧನಾದಿಗಳು ನಮಗೆ ಕೃಷ್ಣ ಇಟ್ಕೊಂಡು ನಾವೇನ್ ನೋಡಿ, ಸರಿಯಾದ ಜ್ಞಾನ ಇಲ್ಲ, ಅದರಿಂದ ಭಕ್ತಿಯೂ ಇಲ್ಲ. ಅದರಿಂದ ಏನ್ ಆಯ್ಕೆ ಮಾಡ್ಕೊಂಡ ಅವನು, ನಾರಾಯಣ ಸೈನ್ಯವನ್ನೇ ಆಯ್ಕೆ ಮಾಡ್ಕೊಂಡ. ಅದರ ಪ್ರಭಾವ ಏನಾಯ್ತು, ಅವನು ಮೃತನಾದ. ಹಾಗೆ ಅಂತ ಅಲ್ಲಿಗೆ ಹೇಳ್ತಾ ಇದ್ದಾರೆ. ಅದರಿಂದ ಚಿಂತೆಯಂತೋ ಮಾಮೇವ ಚಿಂತೆಯಂತಿ ನ ಕಾಮಂ ಇತಿ ಕಾಮನಾ ಅಭಾವ ಉಕ್ತಃ. ಅದರಿಂದ ಶುದ್ಧ ವೈಷ್ಣವರು ಅಂದ್ರೆ ಅವ್ರಿಗೆ ಏನಿರೋದಿಲ್ಲ, ಯಾವುದರ ಮೇಲೆಯೂ ಕಾಮನೆ ಇರೋದಿಲ್ಲ. ಆ ನಾರಾಯಣ ಸೈನ್ಯ ಕೊಟ್ಟರು ಬೇಡ ಅಂತಾರೆ. ಹರಿಕಥಾಂಸಾರದಲ್ಲಿ ಚೆನ್ನಾಗಿ ಹೇಳ್ತಾರೆ ನೋಡಿ, ಮಗು ಒಂದು ಅಳ್ತಾ ಇರ್ತದೆ ಅಂತ, ಅಮ್ಮ ಬೇಕು ಅಂತ. ಅಮ್ಮ ಅಲ್ಲೇ ಪಕ್ಕದಲ್ಲೇ ಇದ್ದಾಳೆ, ರೂಮಲ್ಲೇ ಇದ್ದಾಳೆ. ಆ ಮಗು ಅದಕ್ಕೆ ಏನೇನೋ ಆಟ ಸಾಮಾನು ಕೊಡ್ತಾರೆ, ಯಾವುದು ಬೇಡ ಅಂತ ಹೇಳ್ತದಂತೆ, ಅದಕ್ಕೆ ಅಮ್ಮನೇ ಬೇಕು ಅಂತ. ಆ ರೀತಿಯಾಗಿ ವಿಷ್ಣು ಭಕ್ತರು ಇರ್ತಾರಂತೆ. ನನಗೆ ಏನು ಬೇಡ, ಏನಿದ್ರೂ ಕೂಡ ನಿನಗಾಗಿ ಇರೋದು, ನನಗೆ ಬೇಕಾಗಿರೋದು ನೀನೇ ನನಗೆ ಗತಿ. ಹಾಗೆ ಅಂತ ಪರಮಾತ್ಮನನ್ನೇ ಅವರು ಆಯ್ಕೆ ಮಾಡ್ಕೋತಾರೆ. ಅದರಿಂದ ಅವರು ಕ್ಷೇಮವನ್ನ ಹೊಂದುತ್ತಾರೆ. ಹಾಗೆ ಅಂತ ಮಾಮಿಷ್ಟ್ವಾ ಇತಿ ಮಾಮೇವ ಯಜತೆ ಇತಿ ತ್ರೈವಿದ್ಯಾನಾಮಂತೆ ಸಮರ್ಪಣಂ ಉಕ್ತಂ. ಅಂದ್ರೆ ಆ ತ್ರೈವಿದ್ಯರು ಮೀಮಾಂಸಕರು ನನ್ನನ್ನೇ ಕುರಿತು ಯಾಗ ಮಾಡಿದ್ದಾರೆ. ಅದರ ಎಚ್ಚರ ಇಲ್ಲ ಅವರಿಗೆ ಅಷ್ಟೇ. ನಾನು ಯಾಗ ಮಾಡಿದ್ದು ವಿಷ್ಣುವನ್ನೇ, ನಾನು ಫಲ ಪಡೆಯೋದು ವಿಷ್ಣುವಿನಿಂದಲೇ, ಆ ಎಚ್ಚರನೇ ಇಲ್ಲ. ಯದ್ಯಪಿ ಅವ್ರು ಮಾಡಿದ್ದು ನನ್ನನ್ನು ಕುರಿತೆ, ಅದರಿಂದ ನಾನು ಅವರಿಗೆ ಕೊಡ್ಬೇಕಾದ ಫಲವನ್ನೇನೋ ಕೊಟ್ಟೆ, ಅವ್ರು ಎಷ್ಟು ಕೇಳಿದ್ರು ಅಷ್ಟೇ ಕೊಟ್ಟಿದ್ದೀನಿ ನಾನು, ಹಾಗೆ ಅಂತ. ಆದರೆ ಭಗವದ್ ಭಕ್ತರು, ವೈಷ್ಣವರು, ಮಧ್ವ ಸಿದ್ಧಾಂತ ಅನುಯಾಯಿಗಳು ಅವ್ರು ಹೇಗಿರ್ತಾರೆ, ನಿತ್ಯಾಭಿಯುಕ್ತಾನಾಂ ಸದಾ ತತ್ಸ್ಮರಣಂ, ಸದಾ ಪರಮಾತ್ಮನನ್ನೇ ಚಿಂತನೆ ಮಾಡಿಕೊಂಡಿರ್ತಾರೆ. ಅವನ ಉದ್ದೇಶಕವಾಗಿ ಇಟ್ಟುಕೊಂಡೇ ಕರ್ಮಗಳನ್ನು ಮಾಡ್ತಾರೆ. ಹಾಗೆ ಅಂತ ಅದರಿಂದ ದ್ವಯೋಹೋ ವೈಷ್ಣವತ್ವೇಪಿ ಭಗವದ್ಭೋಗ್ಯ ಕರ್ಮವತ್ವೇಪಿ ಫಲಹೇತು ಉಪಾಯ ಭೇದಾತ್ ಫಲಭೇದ ಇತಿ. ಅದರಿಂದ ಫಲ ವ್ಯತ್ಯಾಸ ಯಾಕಾಯಿತು ಹಾಗೆಂದರೆ ಇಷ್ಟೇ ವ್ಯತ್ಯಾಸ. ಸರಿಯಾದ ತತ್ವಜ್ಞಾನ ಇಲ್ಲ, ಸರಿಯಾದ ಭಕ್ತಿ ಮಾಡಲಿಲ್ಲ ಅವರು ಮೀಮಾಂಸಕರು. ಅದರಿಂದ ಅವರಿಗೆ ಸಿಗತಕ್ಕ ಫಲದಲ್ಲೂ ಕೂಡ ಭೇದ ಇದೆ. ವೈಷ್ಣವರು ಅವರು ಸರಿಯಾಗಿ ತತ್ವಜ್ಞಾನ ಪಡೆದಿದ್ದಾರೆ, ಆ ತರ ಪಡೆದವರೇ ವೈಷ್ಣವರು ಅಂತ. ಇಲ್ಲದಿದ್ರೆ ಸುಮ್ಮನೆ ಕಾಟಾಚಾರಕ್ಕೆ ವೈಷ್ಣವರು ಅಂತ ತಿಳ್ಕೋಬೇಕು ನಾವಷ್ಟೇ. ಆ ರೀತಿಯಾಗಿ ಇದ್ದು ಅವರಿಗೆ ಸಿಗತಕ್ಕ ಫಲದಲ್ಲೂ ಕೂಡ ವ್ಯತ್ಯಾಸ ಇರುತ್ತದೆ. ಯಾರು ಈ ರೀತಿಯಾಗಿ ಯಾವ ಕಾಮನೆಯನ್ನು ಬಯಸದೆ ಪರಮಾತ್ಮನನ್ನೇ ಚಿಂತನೆ ಮಾಡ್ಕೊಂಡು ಇರ್ತಾರಲ್ಲ, ಅವರೇ ನಿಜವಾದ ವೈಷ್ಣವರು ಅಂತ ಒಟ್ಟ ಅಭಿಪ್ರಾಯ. ಅಂಥವರಿಗೆ ಅಂಥ ಉತ್ತಮ ಫಲವೇ ಸಿಗ್ತದೆ. ಹಾಗೆ ಅಂತ ಯೇಪ್ಯನನ್ಯ ದೇವತಾ ಭಕ್ತಾ ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೇಯ ಯಜಂತ್ಯವಿಧಿಪೂರ್ವಕಂ. ಭಾಗವತೇಭ್ಯಃ ಅನ್ಯದೇವತಾ ಯಾಜಿನಾಂ ಫಲಭೇದಂ ಸಹೇತುಕಂ ಪ್ರಪಂಚಯತಿ. ನೋಡಿ, ಅದನ್ನೇ ಭಗವಂತನನ್ನ ಉದ್ದೇಶವಾಗಿ ಇಟ್ಟುಕೊಂಡು ಮಾಡಿದ ಯಾಗಕ್ಕೂ
ಬೇರೆ ದೇವತೆಗಳನ್ನ ಉದ್ದೇಶವಾಗಿ ಇಟ್ಟುಕೊಂಡ ಮಾಡಿದ ಪೂಜೆ ಯಾಗಕ್ಕೂ ಫಲ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಏಪಿ ಅನ್ಯ ದೇವತಾ ಭಕ್ತಾ ಶ್ರದ್ಧೆಯಾನ್ವಿತಾ, ಬೇರೆ ದೇವತೆಗಳನ್ನ ಉಪಾಸನೆ ಮಾಡತಕ್ಕ ಬೇರೆ ದೇವತೆಗಳ ಭಕ್ತರಾದವರು ಅನ್ಯ ದೇವತೆಗಳನ್ನ ಉಪಾಸನೆ ಮಾಡ್ತಾರೆ, ಅವರ ಮೇಲೆ ಭಕ್ತಿಯಿಂದ ಶ್ರದ್ಧೆಯಿಂದ ಉಪಾಸನೆ ಮಾಡ್ತಾರೆ. ತದುದ್ದೇಶೇನ ಹವಿಸ್ತ್ಯಾಗಂ ಕುರುವಂತಿ, ಸೇವೆ ಮಾಡ್ತಾರೆ ಅಂದ್ರೆ ಏನು, ಆ ದೇವತೆಗಳನ್ನ ಇಂದ್ರ ಇರಬಹುದು, ಚಂದ್ರ ಇರಬಹುದು, ಅವರನ್ನ ಉದ್ದೇಶವಾಗಿ ಇಟ್ಟುಕೊಂಡು ಆ ಹವಿಸ್ಸನ್ನ ತ್ಯಾಗ ಮಾಡ್ತಾರೆ. ತುಪ್ಪ ಅನ್ನ ಅಂತ ಏನು ಚರು ಅಂತ ಇಟ್ಕೊಂಡಿದ್ದಾರೋ ಯಜ್ಞದಲ್ಲಿ ಅದೆಲ್ಲವನ್ನು ತ್ಯಾಗ ಮಾಡ್ತಾರೆ. ತೇಪಿ ಮಾಮೇವ ಅಧಿಪೂರ್ವಕಂ ಯಜಂತಿ, ಆದರೆ ವಾಸ್ತವಿಕವಾಗಿ ಅವರು ಪೂಜೆಯನ್ನ ಮಾಡಿದ್ದು ಯಾರನ್ನ? ಹಾಗೆಂದ್ರೆ ಪರಮಾತ್ಮನನ್ನೇ ಅವರು ಪೂಜೆ ಮಾಡಿದ್ದು. ಅಗ್ನಿ ಒಳಗಿದ್ದು ಆ ದೇವತೆ ಆ ಆಹುತಿಯನ್ನೆಲ್ಲ ಸ್ವೀಕಾರ ಮಾಡುವವ ಯಾರು? ಪರಮಾತ್ಮನೇ. ಅದರಿಂದ ಅವರಿಗೆ ಆದ್ರೆ ಗೊತ್ತಿಲ್ಲ ಅಷ್ಟೇ, ನಾನು ಪೂಜೆ ಮಾಡ್ತಾ ಇರೋದು ದೇವರನ್ನೇ, ಆದ್ರೆ ನನ್ನ ಮನಸ್ಸಿನಲ್ಲಿ ಅನೇಕ ಬಯಕೆಗಳಿದೆ, ಅನೇಕ ದೇವತೆಗಳನ್ನ ನಾನು ಉದ್ದೇಶವಾಗಿ ಇಟ್ಟುಕೊಂಡು ನಾನು ಕರ್ಮವನ್ನ ಮಾಡ್ತಾ ಇರ್ತೇನೆ ಅಂತ ಅವರಿಗೆ ಅಷ್ಟೇ ಇರೋದು. ಆದ್ರೆ ವಾಸ್ತವಿಕವಾಗಿ ಅವರು ಮಾಡೋದು ಪರಮಾತ್ಮನ ಪೂಜೆನೆ. ಆದರೆ ಅದು ಹೇಗಿರುತ್ತೆ? ಅವಿಧಿಪೂರ್ವಕಂ ಅಂತ ಬರೀತಾರೆ. ಮದುದ್ದೇಶೇನೇವ ಕರ್ತವ್ಯೇಪಿ, ನನ್ನನ್ನ ಉದ್ದೇಶವಾಗಿ ಇಟ್ಟುಕೊಂಡು ಯದ್ಯಪಿ ಅವ್ರು ಮಾಡಬೇಕಾಗಿತ್ತು, ಆದರೆ ಬೇರೆ ದೇವತೆಗಳನ್ನ ಉದ್ದೇಶವಾಗಿ ಇಟ್ಟುಕೊಂಡು ಅವ್ರು ಮಾಡಿದ್ದರಿಂದ ತತ್ ಕರ್ಮ ಅಂತೆ ಮೈಯರ್ಪಯಂತಿ ಇತಿ. ಆದ್ರೂ ಇಷ್ಟೆಲ್ಲ ಮಾಡಿದ್ರು ಕೂಡ ಕೊನೆಯಲ್ಲಿ ಏನ್ ಹೇಳ್ತಾರೆ ಅವರು? ಕೃಷ್ಣಾರ್ಪಣ ಅಂತ ಹೇಳ್ಬಿಡ್ತಾರೆ ನೋಡಿ. ಬೇರೆ ದೇವತೆಗಳನ್ನ ಉಪಾಸನೆ ಮಾಡಿ ಕೃಷ್ಣಾರ್ಪಣೆ ಹೇಳ್ತಾರೆ, ಆದ್ರೂ ಕೂಡ ಫಲ ಏನಾಗ್ತದೆ? ಸ್ವರ್ಗ ಫಲವೇ ಸಿಗ್ತದೆ ಅವರಿಗೆ. ಅದನ್ನ ಯಾಕೆ ಹಾಗೆಂದ್ರೆ ಅವಿಧಿಪೂರ್ವಕ, ಅವ್ರು ಮಾಡಿದ ಯಜ್ಞ ವಿಧಿಪೂರ್ವಕ ಅಲ್ಲ. ಇರಬಹುದು ವೇದೋಕ್ತ ಕರ್ಮ ಇರಬಹುದು, ಕೃಷ್ಣನಿಗೆ ಸಮರ್ಪಣೆ ಮಾಡಿದ್ದಾರೆ, ಆದ್ರೂ ಕೂಡ ಆ ಕರ್ಮದ ಉದ್ದೇಶ ಏನು? ಮನಸ್ಸೊಳಗೆ ಪರಮಾತ್ಮನನ್ನ ಬಿಟ್ಟು ಬೇರೆ ದೇವತೆಗಳನ್ನ ಉಪಾಸನೆ ಮಾಡಿ ಸ್ವರ್ಗಾದಿಗಳನ್ನ ಪಡೀಬೇಕು, ಇದೇ ಅವರ ಉದ್ದೇಶವಾಗಿ ಇರುತ್ತದೆ. ಆದ್ರೆ ಮಾಡಿದ್ದೇನು? ವೇದೋಕ್ತ ಕರ್ಮಗಳು, ಕೊನೆಯಲ್ಲಿ ಕೃಷ್ಣಾರ್ಪಣ. ಇಷ್ಟು ಮಾಡಿದರೂ ಕೂಡ ಅವರು ಬೇರೆ ದೇವತೆಗಳನ್ನ ಉದ್ದೇಶವಾಗಿ ಇಟ್ಕೊಂಡು ಮಾಡಿದ್ದರಿಂದ ಫಲದಲ್ಲಿ ವ್ಯತ್ಯಾಸ ಇರುತ್ತದೆ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನತು ಮಾಮಭಿಜಾನಂತಿ ತತ್ವೇನಾತಶ್ಚ ಬಂತಿತೆ. ತದ್ಯಜ್ಞಸ್ಯಾಪಿ ಭಗವದ್ಭೋಗತ್ವಾತ್ ಕಥಂ ಅವಿಧಿಪೂರ್ವಕತಾ ಇತ್ಯತಃ ಅವಿಧಿಪೂರ್ವಕತ್ವೇ ಕಾರಣಂ ಆಹ ಅಹಂ ಹೀತಿ. ಇದ್ಮೇಲೆ ಮತ್ತೆ ಪ್ರಶ್ನೆ ಅಲ್ಲ, ಈಗ ನೋಡಿ, ಮೀಮಾಂಸಕರು ಮಾಡಿದ್ದು ಕೂಡ ಯಜ್ಞವೇ, ಅದು ವೇದೋಕ್ತ ಯಜ್ಞವೇ. ಅದನ್ನ ಭೋಗ ಮಾಡಿದ್ಯಾರು? ಪರಮಾತ್ಮನೇ. ಆಹುತಿಗಳನ್ನ ತೆಗೆದುಕೊಂಡದ್ದು ಯಾರು? ಪರಮಾತ್ಮನೇ. ತದ್ಯಜ್ಞಸ್ಯಾಪಿ ಭಗವದ್ಭೋಗತ್ವಾತ್ ಕಥಂ ಅವಿಧಿಪೂರ್ವಕಂ. ಹಾಗಿರುವಾಗ ಅವಿಧಿಪೂರ್ವಕ ಅಂತ ನೀವ್ ಹೇಗೆ ಹೇಳ್ತೀರಿ? ಪರಮಾತ್ಮನೇ ತಗೊಂಡದ್ದು ಅಂತ ಹೇಳ್ತೀರಿ, ಪರಮಾತ್ಮನೇ ಭೋಗ ಮಾಡಿದ್ದು ಅಂತ. ಹಾಗಿರುವಾಗ ಅವಿಧಿಪೂರ್ವಕ ಅಂತ ಹೇಗೆ ಹೇಳ್ತೀರಿ ಅದನ್ನ? ಹಾಗೆಂದ್ರೆ ಅದಕ್ಕೆ ಅವಿಧಿಪೂರ್ವಕ ಯಾಕೆ ಎಂಬ ಅದಕ್ಕೆ ಕಾರಣವನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತ ಪ್ರಭುಶ್ಚ, ಎಲ್ಲಾ ಯಜ್ಞಗಳ ಭೋಕ್ತ ಅಂದ್ರೆ ಪ್ರವರ್ತಕ, ಅದನ್ನ ಮಾಡಿಸುವವ, ಅದಕ್ಕೆ ಉದ್ದೇಶನಾಗಿ ಇರುವವ, ಅಂದ್ರೆ ಯಜ್ಞದ ಉದ್ದೇಶ, ಹವಿಸ್ಸುಗಳ ಉದ್ದೇಶ ಅದು ನಾನೇ ಆಗಿದ್ದೇನೆ. ಹೌದು. ಅಹಂ ಹಿ ನೋಡಿ, ಸಂಕೋಚ ಮಾಡಬಾರ್ದು. ಸರ್ವಯಜ್ಞಾನಾಂ ಅಂತ ಇದೆ, ಅದು ಜ್ಞಾನಯಜ್ಞ ಇರ್ಬೋದು, ದ್ರವ್ಯ ಯಜ್ಞ ಇರ್ಬೋದು, ದಿನಯಜ್ಞ ಇರ್ಬೋದು, ನಾವು ಮಾಡತಕ್ಕ ಕರ್ಮಯಜ್ಞ ಇರ್ಬೋದು, ಅದು ಏನೇ ಇರ್ಬೋದು, ಎಲ್ಲಾ ಯಜ್ಞಗಳಿಗೂ ಕೂಡ ಭೋಕ್ತೃ ಯಾರು? ಪರಮಾತ್ಮನೇ. ಎಲ್ಲಾ ಕರ್ಮದ ಭೋಗ ಮಾಡತಕ್ಕವನು, ಯಜ್ಞದ ಭೋಗನು ಪರಮಾತ್ಮನೇ. ಎಲ್ಲಾ ಕರ್ಮಗಳ ಉದ್ದೇಶ, ಎಲ್ಲಾ ಯಜ್ಞದ ಉದ್ದೇಶ ಅದು ಕೂಡ ಪರಮಾತ್ಮನೇ. ಯಾರು ಟಾರ್ಗೆಟ್, ಕರ್ಮದ ಟಾರ್ಗೆಟ್ ಯಾರು? ಯಾರ ಪ್ರೀತಿಗಾಗಿ ಕರ್ಮಗಳನ್ನು ಮಾಡ್ತೀವಿ? ಪರಮಾತ್ಮನೇ. ಇದು ಡಿಫಾಲ್ಟ್. ಇದು ಪರಮಾತ್ಮ ಡಿಕ್ಲೇರ್ ಮಾಡಿ ಹೇಳ್ತಾನೆ, ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ. ನಾನೇ ಎಲ್ಲಾ ಯಜ್ಞಗಳಿಗೂ ಕೂಡ ಭೋಕ್ತೃವಾಗಿ ಇರ್ತೇನೆ, ಪ್ರಭುವಾಗಿ ಇರ್ತೇನೆ. ಹಾಗೆ ಪ್ರಭು ಅಂದ್ರೆ ಸ್ವಾಮಿ ಅಂತ. ಮಾಂ ತು ತತ್ವೇನ ಅಭಿ ಸಮ್ಯಕ್ ನ ಜಾನಂತಿ. ಆದ್ರೆ ಮೀಮಾಂಸಕರು ಏನಾಗಿದ್ದಾರೆ? ನಾನು ಈ ರೀತಿಯಾಗಿ ಇದ್ದೇನೆ ಎಂಬುದನ್ನು ಅವರು ತಿಳಿದಿರೋದಿಲ್ಲ. ಇದು ಫ್ಯಾಕ್ಟ್. ಇದು ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ಅಂತ ನಾನೇ ಇದ್ದೀನಿ ಅಂತ ಫ್ಯಾಕ್ಟ್ ಇದು.
ಈ ಫ್ಯಾಕ್ಟ್ ಅನ್ನ ಅವರು ತಿಳ್ಕೊಂಡ್ರು ಒಪ್ಕೋತಾ ಇಲ್ಲ ಅವರು. ಇಲ್ಲ ಹಾಗೆ ಅಂತ ಏನೋ ಆರ್ಗ್ಯೂ ಮಾಡ್ತಾ ಇರ್ತಾರೆ. ಮಾಂ ತು ತತ್ವೇನ ಅಭಿ ನ ಜಾನಂತಿ. ನೋಡಿ, ಅಭಿ ಇತ್ಯಸ್ಯ ಸರ್ವೋತ್ತಮತ್ವೇನ ಹರಿಂ ಜಾನಂತಹ ಅಪಿ ಯಜ್ಞಾದಿ ಉದ್ದೇಶತ್ವಾದಿನ ಸಮ್ಯಕ್ ನ ಜಾನಂತಿ ಇತ್ಯರ್ಥಃ. ಎಷ್ಟು ಬಿಡಿಸಿ ಬರೀತಾರೆ ನೋಡಿ ರಾಯರು. ಅಲ್ಲ, ದೇವರನ್ನ ತಿಳಿಯೋದಿಲ್ಲ ಅಂದ್ರೆ ಏನಂತ ತಿಳಿಯೋದಿಲ್ಲ. ಯದ್ಯಪಿ ಕೆಲವು ಮೀಮಾಂಸಕರು ಹರಿ ಸರ್ವೋತ್ತಮ ಅಂತಾನು ತಿಳಿದಿದ್ದಾರಂತೆ. ಹರಿ ಸರ್ವೋತ್ತಮ ಅಂತ ತಿಳಿದಿದ್ರೂ ಕೂಡ ಅಭಿಶಬ್ದಕ್ಕೆ ಅದು ನ ಅಭಿಜಾನಂತಿ, ಚೆನ್ನಾಗಿ ತಿಳಿದಿಲ್ಲ ಅಂತಾನೆ. ಏನ್ ಚೆನ್ನಾಗಿ ತಿಳಿದಿಲ್ಲ ಅಂದ್ರೆ ಏನ್ ತಿಳ್ಕೊಂಡಿದ್ದಾರೆ ಹಾಗೆಂದ್ರೆ ಹರಿ ಸರ್ವೋತ್ತಮ ಅಂತ ತಿಳ್ಕೊಂಡಿದ್ದಾರೆ. ಅಭಿ ಇತ್ಯಸ್ಯ ಸರ್ವೋತ್ತಮತ್ವೇನ ಹರಿಂ ಜಾನಂತಹ ಅಪಿ ಯಜ್ಞಾದಿ ಉದ್ದೇಶತ್ವಾದಿನ ಸಮ್ಯಕ್ ಜಾನಂತಿ. ಈ ಯಜ್ಞದ ಉದ್ದೇಶ ಹೌದಪ್ಪ, ಹರಿ ಸರ್ವೋತ್ತಮ. ಆದರೆ ಇಲ್ಲಿ ಇಂದ್ರಾಯ ಸ್ವಾಹ ಅಂತ ಮಂತ್ರ ಇದೆ, ಅಗ್ನೇಯ ಸ್ವಾಹ ಅಂತ ಮಂತ್ರ ಇದೆ. ಅದು ದೇವರ ಆಗೋದಿಲ್ಲ. ಹರಿ ಸರ್ವೋತ್ತಮ ಇರಬಹುದು, ಆದ್ರೂ ಕೂಡ ಇಲ್ಲಿ ಇಂದ್ರಾಯ ಸ್ವಾಹ ಅಂತ ನಾವು ಇಂದ್ರನನ್ನೇ ನಾವು ಪೂಜೆ ಮಾಡ್ತೀವಿ, ಅಗ್ನಿಯನ್ನೇ ಪೂಜೆ ಮಾಡ್ತೀವಿ, ರುದ್ರನನ್ನೇ ಪೂಜೆ ಮಾಡ್ತೀವಿ ಹಾಗೆ ಅಂತ ಅವರು ತಿಳಿತಾರೆ. ಹೊರತು ಹರಿ ಸರ್ವೋತ್ತಮ ಜ್ಞಾನ ಇದ್ರೂ ಕೂಡ ಈ ಯಜ್ಞದ ಟಾರ್ಗೆಟ್, ಈ ಯಜ್ಞದ ಉದ್ದೇಶ ನಾನು ಅಂತ ಅವರು ತಿಳ್ಕೊಂಡಿಲ್ಲ ಅಂತಾನೆ ಪರಮಾತ್ಮ. ತತ್ವೇನ ಇತ್ಯಸ್ಯತು ಬ್ರಹ್ಮ ಜನ್ಯದೇವತಾನಾಂತು ತತ್ ಪರಿವಾರತ್ವಾದಿಕಂ ನ ಸಮ್ಯಕ್ ಜಾನಂತಿ ಇತ್ಯರ್ಥಃ. ನೋಡಿ ಅದನ್ನೇ ತತ್ವೇನ ಅಂದ್ರೆ ಯಥಾರ್ಥವಾಗಿ ಅಂತ ಅರ್ಥ. ತತ್ವಗಳು ಹೇಗಿದೆಯೋ ಹಾಗೆ ತಿಳ್ಕೊಂಡಿಲ್ಲ. ಬ್ರಹ್ಮ ಜನ್ಯ ದೇವತಾನಂತೂ ತತ್ ಪರಿವಾರತ್ವಾದಿಕಂ. ಬ್ರಹ್ಮರಿಂದ ಶುರು ಮಾಡಿ ಉಳಿದ ಎಲ್ಲಾ ದೇವತೆಗಳು ಕೂಡ ಏನಾಗಬೇಕು, ದೇವರಿಗೂ ಉಳಿದ ದೇವತೆಗಳಿಗೂ ಏನ್ ಸಂಬಂಧ? ಉಳಿದ ದೇವತೆಗಳು ಪರಿವಾರ. ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ, ಉಳಿದ ಬ್ರಹ್ಮರುದ್ರಾದಿ ದೇವತೆಗಳು ಅವರು ಪರಿವಾರರಾಗಿದ್ದಾರೆ ಅಂತ ತಿಳಿದಿಲ್ಲ. ಅದನ್ನ ಸರಿಯಾಗಿ ತಿಳಿದಿಲ್ಲ ಅಂತ ಹೇಳ್ತಾರೆ. ನ ಸಮ್ಯಕ್ ಜಾನಂತಿ ಹಿ ಯತಃ, ಯಾವ ಕಾರಣದಿಂದ ಸರಿಯಾಗಿ ತಿಳಿದಿಲ್ಲ, ಅತಃ ತೇ ಚಂತಿ, ಅದರಿಂದ ಅವರು ಜಾರುತ್ತಾ ಇದ್ದಾರೆ, ಜಾರಿ ಬೀಳ್ತಾರೆ ಅಂದ್ರೆ ಏನು? ಸ್ವರ್ಗಲೋಕದಿಂದ ಮರ್ತ್ಯಲೋಕಕ್ಕೆ ಜಾರಿ ಬೀಳ್ತಾರೆ, ಸ್ವರ್ಗದಿಂದ ಮತ್ತೆ ಭೂಮಿಗೆ ಜಾರಿ ಬೀಳ್ತಾರೆ ಅಂತ ಅರ್ಥ. ಏನು ಕಾರಣ? ಹರಿ ಸರ್ವೋತ್ತಮ ಅಂತ ಗೊತ್ತಿದೆ, ಕೃಷ್ಣಾರ್ಪಣ ಅಂತ ಮಾಡ್ತಾರೆ. ಆದರೂ ಕೂಡ ಕರ್ಮದ ಉದ್ದೇಶ, ಈ ಕರ್ಮದ ಟಾರ್ಗೆಟ್ ಅದು ಪರಮಾತ್ಮ ಅಲ್ಲ, ಅದು ಆ ದೇವತೆ ಹಾಗೆ ಅಂತ ಅವರೇ ಸ್ವರ್ಗಾದಿ ಭೋಗಗಳನ್ನ ಕೊಡ್ತಾರೆ ಹಾಗೆ ಅಂತ ತಿಳ್ಕೊಂಡಿರ್ತಾರೆ ಅವರಷ್ಟೇ. ಇದು ವ್ಯತ್ಯಾಸ. ಇದು ಮೇಲ್ನೋಟಕ್ಕೆ ವೇದಗಳನ್ನೆಲ್ಲ ಓದಿದರೆ ಈ ತರ ಅರ್ಥ ಸಿಗ್ತದೆ, ಬೇಕಾದ ಕಡೆ ಸಿಗ್ತದೆ. ಅದನ್ನ ಇಟ್ಕೊಂಡು ಇದೇ ನಿಜವಾದ ಅರ್ಥ ಅಂತ ಸರಿಯಾಗಿ ವಿಮರ್ಶೆ ಮಾಡದೆ, ಅದಕ್ಕೆ ಹೇಳಿದ್ದು ಆ ವೇದಗಳ ವಾಕ್ಯ ಸರಿಯಾಗಿ ಅರ್ಥ ಆಗಬೇಕು ಅಂದ್ರೆ ಆ ಗುರುಗಳ ಶ್ರೀಮನ್ ಮಧ್ವಾಚಾರ್ಯರ ಅನುಗ್ರಹ ಬೇಕು. ಸುಮಧ್ವ ವಿಜಯದಲ್ಲಿ ಎಷ್ಟು ಕಡೆ ನಾವು ಕೇಳ್ತೀವಿ ನೋಡಿ, ಎಷ್ಟೆಷ್ಟು ಕಡೆ ವೇದಗಳ ವ್ಯಾಖ್ಯಾನ ಮಾಡ್ಕೊಂಡ ಆಚಾರ್ಯರು ಹೋದ್ರು ಹಾಗೆ ಅಂತ. ಸರಿಯಾದ ತತ್ವಜ್ಞಾನ ಇಲ್ಲ, ಅದರಿಂದ ಅವರು ಚವಂತಿ ಮತ್ತೆ ಭೂಮಿಗೆ ಬರ್ತಾ ಇರ್ತಾರೆ. ಯಾಂತಿ ದೇವವ್ರತ ದೇವಾನ್ ಪಿತೃನ್ಯಾಂತಿ ಪಿತೃವ್ರತಾ ಭೂತಾನಿ ಯಾಂತಿ ಭೂತೇಜ್ಯಾಹ ಯಾಂತಿ ಮಧ್ಯಾಜಿನೋಪಿ ಮಾಂ. ಇನ್ನು ನೋಡಿ ಫಲಭೇದ ಯಾಕೆ ತ್ರೈವಿದ್ಯರಿಗೆ ಸ್ವರ್ಗ ಭೂಮಿ ಇಷ್ಟೇ, ಭಾಗವತರಿಗೆ ನಿತ್ಯ ಲೋಕಗಳು ಯಾಕೆ ಸಿಗ್ತದೆ, ಫಲಭೇದ ಯಾಕೆ ಹಾಗೆಂದ್ರೆ ಇಲ್ಲಿ ಕಾರಣವನ್ನು ಹೇಳ್ತಾರೆ. ಯಾಂತಿ ಇಂದ್ರಾದಿ ದೇವೇಶು ವ್ರತಂ ನಿಯಮಃ ಯೇಷಾಂತೆ ತಥಾ ದೇವವ್ರತಾಹ ಅಂತ ಇದು ನೋಡಿ. ದೇವವ್ರತರು ಅಂದ್ರೆ ಏನು? ಇಂದ್ರಾದಿ ದೇವತೆಗಳಲ್ಲೇ ನಿಯಮವಾಗಿ ಇಟ್ಟುಕೊಂಡು, ಅವರನ್ನೇ ಗುರಿಯಾಗಿ ಇಟ್ಟುಕೊಂಡು ಇಂದ್ರಾದಿ ಯಾಜಕಾಹ ಅಂತ ಬರೀತಾರೆ ನೋಡಿ. ಇಂದ್ರಾದಿ ದೇವತೆಗಳನ್ನು ಕುರಿತು ಯಾರು ಯಾಗವನ್ನು ಮಾಡ್ತಾರೆ ಅವರು ಇಂದ್ರಾದಿ ನ್ಯಾಂತಿ, ಇಂದ್ರಾದಿ ದೇವತೆಗಳನ್ನೇ ಹೊಂದುತ್ತಾರೆ. ಸೂರ್ಯನನ್ನು ಉದ್ದೇಶ ಮಾಡಿಕೊಂಡು ಯಾಗ ಮಾಡಿದರೆ ಸೂರ್ಯನನ್ನು ಹೊಂದುತ್ತಾರೆ, ರುದ್ರನನ್ನ ಮಾಡಿಕೊಂಡು ಓದಿದ್ರೆ ಯಜ್ಞ ಮಾಡಿದರೆ ರುದ್ರದೇವರನ್ನು ಹೊಂದುತ್ತಾರೆ. ಇನ್ನು ಪಿತೃವ್ರತಾಹ, ಶ್ರಾದ್ದಾದಿ ಕ್ರಿಯೆಗಳನ್ನ ಯಾರು ಮಾಡ್ತಾ ಇದ್ದಾರಲ್ಲ ಅದು ಪಿತೃದೇವತೆಗಳಿಗೆ ಹೋಗ್ತದೆ ಅಂತ ಯಾರು ತಿಳ್ಕೊಂಡಿದ್ದಾರೆ ಅವ್ರು ಎಲ್ಲಿಗೆ ಹೋಗ್ತಾರೆ? ಅವ್ರು ಪಿತೃನ್ಯಾಂತಿ, ಅವ್ರ ಪಿತೃಲೋಕಕ್ಕೆ ಹೋಗ್ತಾರೆ ಅಷ್ಟೇ. ಭೂತೇಶು ಸಪ್ತಮಾತೃಕಾದಿಶು, ಭೂತ ಅಂದ್ರೆ ಸಪ್ತಮಾತೃಕ ಅಂತ ಅಲ್ಲಿ ಒಂದು ಕ್ರಮ ಬರುತ್ತದೆ.
ಆ ಸಪ್ತಮಾತೃಕಾದಿ ದೇವತೆಗಳನ್ನ ಯಾರು ಪೂಜೆ ಮಾಡ್ತಾರೆ ಅವರು ಅವರು ಆ ಸಪ್ತಮಾತೃಕಾ ಲೋಕಕ್ಕೆ ಹೋಗ್ತಾರೆ, ಅವರನ್ನೇ ಹೊಂದ್ತಾರೆ. ಯಾರು ಯಾರನ್ನ ಇಷ್ಟಪಟ್ಟು ಪೂಜೆ ಮಾಡ್ತಾರೋ ಅವರನ್ನು ಹೊಂದುತ್ತಾರೆ. ನನ್ನನ್ನು ಯಾರು ಇಷ್ಟಪಟ್ಟು ಪೂಜೆ ಮಾಡ್ತಾರೆ ಅವರು ನನ್ನನ್ನು ಹೊಂದುತ್ತಾರೆ. ಎಷ್ಟು ಸಿಂಪಲ್ ಲಾಜಿಕ್ ನೋಡಿ. ಯಾಂತಿ ದೇವವ್ರತಾಃ ದೇವಾನ್ ಪಿತೃನ್ ಯಾಂತಿ ಪಿತೃವ್ರತಾಃ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮದ್ಯಾಜಿನಃ ಅಪಿ ಮಾಂ. ಯಾರು ನನ್ನನ್ನು ಕುರಿತಾಗಿ ಪೂಜೆ ಮಾಡ್ತಾರೆ ಅವರು ನನ್ನನ್ನು ಹೊಂದುತ್ತಾರೆ. ಅದು ನ್ಯಾಯ ತಾನೆ. ಯಾರಿಗೆ ಯಾವುದು ಓದಬೇಕು ಅಂತಿದೆಯೋ ಅದನ್ನು ಓದ್ತಾರೆ ಸ್ಕೂಲು ಕಾಲೇಜುಗಳಲ್ಲಿ ವಿದ್ಯಾಪೀಠಗಳಲ್ಲಿ. ಅದೇ ತರ ಯಾರು ಯಾರನ್ನ ಉಪಾಸನೆ ಮಾಡ್ತಾರೆ ಅವರನ್ನ ಹೊಂದುತ್ತಾರೆ ಅಷ್ಟೇ. ಚೆನ್ನಾಗಿದೆ ನೋಡಿ. ಅದರಿಂದ ಬೆಳಿಗ್ಗೆಯಿಂದ ರಾತ್ರಿ ತನಕ ನಾವು ಮಾಡ್ತಾ ಇರುವ ಕರ್ಮಗಳ ಟಾರ್ಗೆಟ್, ಕರ್ಮಗಳ ಉದ್ದೇಶ, ಕರ್ಮದ ಗೋಲ್ ಅದು ಯಾರಾಗಬೇಕು? ಪರಮಾತ್ಮನೇ ಆಗಬೇಕು. ಇದು ವೈಷ್ಣವರು ಮಾಡತಕ್ಕದ್ದು. ಯಾಕೆ? ಬೇರೆ ದೇವತೆಗಳನ್ನ ಉದ್ದೇಶವಾಗಿ ಇಟ್ಕೊಂಡು ಮಾಡಿದರೆ ಬೇರೆ ದೇವತೆಗಳನ್ನ ಹೊಂದುತ್ತೇವೆ ಹೊರತು ದೇವರನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಸಂಕಲ್ಪ ಇದು ಸರಿಯಾಗಿ ಇರಬೇಕು. ಭಾರತೀಯರ ನಮ್ಮ ಸಂಕಲ್ಪ ಹೇಗಿದೆ ನೋಡಿ. ಭಾರತೀಯರಮನ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆಯ ಶ್ರೀ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ. ಸಂಕಲ್ಪದಲ್ಲೂ ಅಷ್ಟೇ, ಕೃಷ್ಣಾರ್ಪಣದಲ್ಲೂ ಅಷ್ಟೇ. ಅದರಿಂದ ಅದಕ್ಕೆ ಮಾಧ್ವ ಸಿದ್ಧಾಂತ ಅಂತ ಹೇಳೋದು. ತುಂಬಾ ಚೆನ್ನಾಗಿದೆ ಅದು. ಭಗವದ್ಗೀತೆಗೆ ತುಂಬಾ ಹೊಂದಾಣಿಕೆ ಆಗುವಂತ ಸಿದ್ಧಾಂತ ನಾವು ಆಚರಿಸ್ತಾ ಇರತಕ್ಕ ಕ್ರಮಗಳು. ಎಷ್ಟು ಚೆನ್ನಾಗಿದೆ ನೋಡಿ ಲಾಜಿಕ್. ಹೌದು ಅಂತ ಅನಿಸ್ತದೆ. ಯಾರು ಯಾರನ್ನು ಹೊಂದುತ್ತಾ ಪೂಜೆ ಮಾಡ್ತಾರೋ ಅವ್ರು ಅವ್ರನ್ನ ಹೊಂದುತ್ತಾರೆ ಅಷ್ಟೇ. ನನ್ನನ್ನು ಪೂಜೆ ಮಾಡುವವರು ನನ್ನನ್ನು ಹೊಂದುತ್ತಾರೆ ಅಷ್ಟೇ. ನಾನು ಅವರಿಗೆ ನಿತ್ಯವಾದ ಗತಿಯನ್ನು ಕೊಡ್ತೇನೆ. ಬೇರೆಯವರಿಗೆ ನಿತ್ಯವಾದ ಗತಿಯನ್ನು ಕೊಡುವ ಸಾಮರ್ಥ್ಯ ಇಲ್ಲ ಅವರಿಗೆ. ಅದರಿಂದ ಇಂದ್ರಾದಿಗಳನ್ನ ಪೂಜೆ ಮಾಡಿದ್ರೆ ಮತ್ತೆ ಅವರು ಕಳಿಸ್ಬಿಡ್ತಾರೆ ಅಷ್ಟೇ. ಮನುಷ್ಯ ಲೋಕಕ್ಕೆ ಹೋಗಪ್ಪ ಹಾಗೆ ಅಂತ. ಅವರ ಕೆಪಾಸಿಟಿ, ಅವರ ಸಾಮರ್ಥ್ಯ ಅಷ್ಟೇ. ಇನ್ನು ಮತ್ತೆ ಇದ್ರ ಮೇಲೆ ಒಂದು ಪ್ರಶ್ನೆ ಬರ್ಬೋದು. ಅಂದ್ರೆ ಮತ್ತು ಬೇರೆಯವ್ರನ್ನೆಲ್ಲ ಪೂಜೆ ಮಾಡಬಾರ್ದಾ ಹಾಗೆ ಅಂತ, ಬರೀ ನಾರಾಯಣನ್ನೇ ಪೂಜೆ ಮಾಡ್ಬೇಕಾ ಹಾಗೆ ಅಂತಾರೆ. ಇಲ್ಲ ಆಚಾರ್ಯ, ಎಕ್ಸಾಕ್ಟ್ ನಾ ಈಗ ನೆನ್ಸಿಂತದ್ದ ಆಚಾರ್ಯ. ನಾವು ಬರೀ ಕೃಷ್ಣ ಮಾತ್ರ ಮಾಡಿ ಯಾಕೆ ನಾವು ಮತ್ತವ್ರನ್ನ ಮಾಡಿಟ್ಟು ತಪ್ಪು ಮಾಡಾಕ ನಾವು ಭಗವಂತನ ಮಾತ್ರ ಮಾಡಬಾರ್ದ? ಗುರುಗಳು ನಮ್ಮ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ದೇವ್ರ ಮಾತ್ರ ಮಾಡಬಾರ್ದ? ಯಾಕೆ ನಾವು ಸೂರ್ಯ ಅರ್ಘ್ಯ ಮಾಡ್ತೇವೆ? ಅದೇ ಸೂರ್ಯಾರ್ಘ್ಯ ಹೇಗೆ ಮಾಡ್ತೀವಿ? ಸೂರ್ಯ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಲಕ್ಷ್ಮೀ ನಾರಾಯಣ ಹಾಗೆ. ಅಂದ್ರೆ ಬೇರೆ ಅದಕ್ಕೆ ಹೇಳಿದ್ದು ಪರಿವಾರತೆ ಹಿಂದೆ ಹೇಳಿದ್ರು ನೋಡಿ ರಾಯರು. ಅದಕ್ಕೆ ಉತ್ತರ ಕೊಟ್ಟು ಬಿಟ್ಟಿದ್ದಾರೆ. ಬೇರೆ ಬ್ರಹ್ಮಾದಿ ದೇವತೆಗಳನ್ನ ಏನು ಅಂತ ಉಪಾಸನೆ ಮಾಡಬೇಕು? ಪರಿವಾರ ದೇವತೆಗಳು ಅಂತ ಉಪಾಸನೆ ಮಾಡಬೇಕು. ಪರಿವಾರ ದೇವತೆಗಳನ್ನ ಇಗ್ನೋರ್, ಅವರ ತಿರಸ್ಕಾರ ಮಾಡಬಾರದು. ನಾವು ಅವರು ದೇವರ ಪ್ರತಿಮೆಗಳು ಅಂತ ಚಿಂತನೆ ಮಾಡಿ ಆ ದೇವತೆಗಳ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀನಾರಾಯಣ ಅಂತ ಪೂಜೆ ಮಾಡಬೇಕು. ಇದು ವಿಧಿ. ಕೃಷ್ಣ ಅದಕ್ಕೂ ಉತ್ತರ ಕೊಟ್ಟಿದ್ದ ನೋಡಿ. ಅವಿಧಿ ಪೂರ್ವಕಂ ಅವ್ರು ಮಾಡ್ತಾ ಇದ್ದಾರೆ. ಅದರಿಂದ ನೀವು ಪರಿವಾರ ದೇವತೆಗಳನ್ನ ತಿರಸ್ಕಾರ ಮಾಡಿ ಬರೀ ನನ್ನನ್ನೇ ಪೂಜೆ ಮಾಡಿದರೆ ಅದು ಕೂಡ ಅವಿಧಿ ಪೂರ್ವಕವೇ ಆಗ್ತದೆ. ಅದಕ್ಕೆ ಸುಮಧ್ವ ವಿಜಯದಲ್ಲಿ ಬರ್ತದೆ ನೋಡಿ. ಆಚಾರ್ಯರು ದಕ್ಷಿಣ ಭಾರತಕ್ಕೆ ಸಂಚಾರ ಮಾಡಿದಾಗ ನಾನಾ ದೇವಾಲಯದಲ್ಲಿ, ಅದು ನಾನಾ ದೇವಾಲಯ ಅಂದ್ರೆ ಯಾವುದು? ಅದು ಶಿವನ ದೇವಾಲಯ ಇರ್ಬೋದು, ಯಾರೇ ದೇವಾಲಯ ಇರ್ಬೋದು, ಹೋಗಿ ನಮಸ್ಕಾರ ಮಾಡ್ತಾ ಇದ್ದರಂತೆ ಅವರು. ಯಾಕೆ ಹಾಗೆಂದ್ರೆ ಅವರು ರುದ್ರದೇವರನ್ನ ನಮಸ್ಕಾರ ಮಾಡಿದ್ರು ಅಂತ ತಿಳಿಬೇಡಿ. ರಾಮೇಶ್ವರಕ್ಕೂ ಹೋಗ್ತಾರೆ, ಅಲ್ಲಿ ರಾಮನಾಥನ ನಮಸ್ಕಾರ, ಅಲ್ಲಿ ಶಿವಲಿಂಗ ಇದೆ, ರಾಮನಾಥನಿಗೆ ನಮಸ್ಕಾರ ಮಾಡಿದರು ಅಂತ ಇದೆ. ಸುಮಧ್ವ ವಿಜಯದಲ್ಲಿ ಡೈರೆಕ್ಟ್ ಉಲ್ಲೇಖ ಇದೆ. ರಾಮೇಶ್ವರಕ್ಕೆ ಹೋದ್ರು ಹಾಗೆ ಅಂತ. ಅಂದ್ರೆ ಅಲ್ಲಿ ಶಿವಲಿಂಗಕ್ಕೆ ಹೋಗಿ ನಮಸ್ಕಾರ ಮಾಡಿದ್ರ ಹಾಗೆ ಅಂದ್ರೆ ಶಿವನ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಭಗವಂತನಿಗೆ ಅವರು ಉಪಾಸನೆ ಮಾಡಿದರು ಹಾಗೆ ಅಂತ ವ್ಯಾಖ್ಯಾನದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಹೊಂದಾಣಿಕೆ ಅವರು ತುಂಬಾ ದೊಡ್ಡವರು, ಅವ್ರಿಗೆ ಕರೆಕ್ಟ್ ಆದ. ಈಗ ನಾವು ಸಪೋಸ್ ಎಲ್ಲ ಹೋಯ್ರೆ ನಮಗೆ ನಾವು ಆ ದೇವ್ರನ್ನ ನಮಸ್ಕಾರ ಮಾಡಿರೋದು ತಪ್ಪಾಗತ್ತದನ್ನ ಆಚಾರ? ಅಲ್ಲ, ತಪ್ಪಾಗ್ತದೆ ಅಂತ ಹೇಳಿ ನೋಡಿ. ಕೃಷ್ಣ ತಪ್ಪು ಅಂತ ಹೇಳಿಲ್ಲ. ನೀವು ಅವರನ್ನು ಉಪಾಸನೆ ಮಾಡಿದ್ರೆ ಅವರು ಕೊಡುವ ಫಲವು ಅಷ್ಟೇ ಲಿಮಿಟೆಡ್ ಆಗಿ ಇರುತ್ತದೆ. ನಿಮಗೇನ್ ಬೇಕು ಹೇಳಿ ಹಾಗೆಂತ ಕೃಷ್ಣ ಕೇಳ್ತಾನೆ. ನನ್ನನ್ನು ತಿಳ್ಕೋಬೇಡಿ, ಏನ್ ಬೇಕು? ನಿಮಗೆ ನಿತ್ಯವಾದ ಫಲ ಬೇಕೋ, ಅನಿತ್ಯವಾದ ಫಲ ಬೇಕೋ? ಅನಿತ್ಯವಾದ, ಭಾಗವತದಲ್ಲಿ ಬಂದಿದೆ ಇದು. ಅನಿತ್ಯವಾದ ಫಲ ಬೇಕೋ ಬೇರೆ ದೇವತೆಗಳನ್ನು ಉಪಾಸನೆ ಮಾಡಿ.
ನಿತ್ಯವಾದದ್ದು ಬೇಕು ಅನಿತ್ಯವಾದದ್ದು ಬೇಕು ಅಂದ್ರೆ ನನ್ನ ಉಪಾಸನೆ ಮಾಡಿ. ನೀವು ಕೇಳದೇನೆ ನಾನು ಅನಿತ್ಯವಾದ ಫಲಗಳನ್ನು ನಾನು ಕೊಟ್ಟು ಬಿಡ್ತೇನೆ, ನಿತ್ಯವಾದ ಫಲವನ್ನು ಕೊಡುವ ಸಾಮರ್ಥ್ಯ ನನಗೆ ಮಾತ್ರ ಇದೆ. ಅದರರ್ಥ ಬೇರೆ ದೇವತೆಗಳನ್ನು ಉಪಾಸನೆ ಮಾಡಬಾರದು ಅಂತ ಇಲ್ಲ. ಅಂತರ್ಯಾಮಿತೆಯ ಬೇರೆ ಪರಮಾತ್ಮನನ್ನೇ ಉಪಾಸನೆ ಮಾಡಬೇಕು, ತಿರಸ್ಕಾರ ಮಾಡುವಂತೆ ಇಲ್ಲ ಅದನ್ನು. ಆದ್ರೆ ಟಾರ್ಗೆಟ್, ಕರ್ಮದ ಟಾರ್ಗೆಟ್ ಯಾರು? ಭಗವಂತ. ಒಂದೆಲ್ಲ ಗೌರಿ ಪೂಜೆ ಮಾಡ್ತೀವಿ, ಗಣೇಶನ್ ಪೂಜೆ ಮಾಡ್ತೀವಿ, ನಾಗ ಚತುರ್ಥಿ ಅಂತ ನಾಗನ್ ಪೂಜೆ ಮಾಡ್ತೀವಿ. ಟಾರ್ಗೆಟ್ ಯಾರು? ಆ ಕರ್ಮದ ಟಾರ್ಗೆಟ್ ಯಾರು? ಪರಮಾತ್ಮ. ಯಾಕೆ ಸಂಕಲ್ಪ ಹೇಗಿದೆ ನೋಡಿ, ಶೇಷಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಸಂಕರ್ಷಣ ಪ್ರೇರಣೆ, ಆ ಸಂಕರ್ಷಣೆ ಟಾರ್ಗೆಟ್ ಅಲ್ಲಿ. ಮತ್ತೆ ಶೇಷದೇವರು ಏನು? ಶೇಷದೇವರು ಪ್ರತಿಮಾ ಸ್ಥಾನೀಯ, ಅಲ್ಲಿ ಒಂದು ಪ್ರತಿಮೆ ಇದ್ದಂಗೆ. ಅವ್ರನ್ನ ತಿರಸ್ಕಾರ ಮಾಡಿ ನಾವು ಹೋಗುವಂತೆ ಇಲ್ಲ. ಅನೇಕ ಮಾಧ್ಯಮಗಳನ್ನ ದೇವರು ಇಟ್ಟಿದ್ದಾನೆ ಪೂಜೆಗೆ ಅಂತ. ಅದರಿಂದ ನಾವು ಏನೇ ಕರ್ಮ ಮಾಡಿದರೂ ಕೂಡ ಆ ಟಾರ್ಗೆಟ್, ಆ ಪರಮಾತ್ಮನನ್ನ ನಾವು ಬಿಡುವಂತೆ ಇಲ್ಲ ಅಂತ ಪರಮಾತ್ಮ. ಅಲ್ಲ ಮಾಡಿದ್ರೆ ತಪ್ಪ ಹಾಗೆ ಅಂದ್ರೆ ತಪ್ಪು ಅಂತ ಹೇಳ್ತಾ ಇಲ್ಲ ನೋಡಿ ದೇವರು. ದೇವರು ನೀವು ಮಾಡಬಾರದು ಅಂತ ಹೇಳಿಲ್ಲ, ಅವರನ್ನ ಮಾಡಿದ್ರೆ ಅವ್ರನ್ನ ಆಗುತ್ತೆ. ಈಗ ನಾನ್ ಬೇಕೋ ಅವ್ರು ಬೇಕೋ ನಿಂಗೆ, ನೀನೇ ಡಿಸೈಡ್ ಮಾಡ್ಕೋ. ಯಾಕೆ ಭಗವಂತ ಯಾಕೆ ಬೇಕು? ಫೈನಲ್ ಅವ್ರತ ನಮ್ದೆಲ್ಲ ಆ ತತ್ವಜ್ಞಾನ ನಿಮಗೆ ಇದೆ ನೋಡಿ. ಅದರಿಂದ ನೀವು ಅವರನ್ನು ಟಾರ್ಗೆಟ್ ಆಗಿ ಇಟ್ಟುಕೊಂಡಿದ್ದೀರಿ. ಆದ್ರೆ ಮೀಮಾಂಸಕರು ಬೇರೆಯವರು ದೇವರು ಟಾರ್ಗೆಟ್ ಅಂತ ಫಿಕ್ಸ್ ಮಾಡಕ್ಕಾಗಲ್ಲ, ಅವರಿಂದ ಡೈಜೆಸ್ಟ್ ಮಾಡಕ್ಕಾಗಲ್ಲ ಅವರಿಗೆ. ಅದರಿಂದ ಆ ರಾಜಸರು ತಾಮಸರು ಅವರು ಇದನ್ನ ಒಪ್ಕೊಲಿಕ್ಕೆ ತಯಾರಿಲ್ಲ. ಅವರು ಮತ್ತೆ ಯಾಕೆ ಕೃಷ್ಣಾರ್ಪಣಂ ಹೇಳ್ತಾರೆ? ಹೇಳಿದ್ದಾರೆ ವೇದದಲ್ಲಿ, ಹೇಳಿ ನೋಡಿ, ಭಗವದ್ಗೀತೆಯಲ್ಲೇ ಬರ್ತದೆ ಎಲ್ಲವನ್ನು ನನಗೆ ಅರ್ಪಣೆ. ಯಾಕೆ ಹೇಳ್ತಾರೆ ಮತ್ತೆ ಕೃಷ್ಣಾರ್ಪಣಂ ಅಂತ ಮೀಮಾಂಸಕರು? ಅದೇ ಅವ್ರ ಗುರುಗಳು ಹೇಳಿಕೊಟ್ಟಿದ್ದಾರೆ, ಎಲ್ಲವನ್ನು ಮಾಡು ಕೃಷ್ಣಾರ್ಪಣೆ ಹೇಳ್ಬಿಡು ಹಾಗೆ ಅಂತ. ಅವ್ರ ಗುರುಗಳು ಹೇಳಿದ್ದು ವೇದದಲ್ಲೂ ಬಂದಿದೆ, ಅವ್ರು ಹೇಳ್ಬಿಟ್ಟಿದ್ದಾರೆ ಅವರಷ್ಟೇ. ಅಂದ್ರೆ ಸಂಪೂರ್ಣವಾಗಿ ವಿಮರ್ಶೆ ಮಾಡಿ ಅವರು ವಿಚಾರವನ್ನ ತಿಳ್ಕೊಂಡಿಲ್ಲ. ಅದು ದುರಂತ. ತುಂಬಾ ಚೆನ್ನಾಗಿದೆ ಗೀತಾ, ಭಗವದ್ಗೀತಾ. ಎಷ್ಟು ಜೀವನಕ್ಕೆ ಮಾರ್ಗ ತೋರಿಸ್ತಾ ಇದ್ದ ನೋಡಿ ಪರಮಾತ್ಮ. ಇದು ಬಿಟ್ರೆ ನಮ್ಗೆ ಗತಿ ಏನು ನೋಡಿ. ಎಷ್ಟು ಪೂಜೆ ಉತ್ಸವ ಅಂತ ಮಾಡ್ತೀವಿ, ಅದ್ಭುತ ನೀವ್ ಹೇಳಿದಂಗೆ. ಅದೇ ಮುಂದೆ ನೋಡಿ, ಇನ್ನು ಎಷ್ಟು ಚೆನ್ನಾಗಿದೆ ನೋಡಿ ಮುಂದಿನ ಶ್ಲೋಕ. ಅನ್ಯ ದೇವತಾ ಭಜನಸ್ಯ ಅಲ್ಪಫಲತ್ವೇಪಿ ತದೇವ ಕಾರ್ಯಂ ಸುಷಕತ್ವಾತ್. ನೋಡಪ್ಪ ಕೃಷ್ಣ ನೋಡಿ, ಇದು ಕೃಷ್ಣನ್ ಜೊತೆಗೆ ಜಗಳನೇ ಇದು. ಕೃಷ್ಣನ್ ಜೊತೆಗೆ ಫೈಟ್ ಅಷ್ಟು ಬೇಗ ಬಿಡೋದಿಲ್ಲ ನಾವು ನೋಡಿ. ನಾವು ಕೇಳ್ತೀವಿ, ಹೌದಪ್ಪ ಬೇರೆ ದೇವದ ಉಪಾಸನೆ ಮಾಡಿದ್ರೆ ಏನಾದ್ರು ಅಲ್ಪ, ಹೌದು ನೀನೇನು ಹೇಳ್ತಿ, ಬೇರೆ ದೇವತೆಗಳನ್ನ ಉಪಾಸನೆ ಮಾಡಿದರೆ ಅಲ್ಪ ಫಲ ಸಿಗ್ತದೆ, ಏನೋ ಸ್ವರ್ಗಕ್ಕೆ ಹೋಗೋದು, ಅನಿತ್ಯವಾದ ಫಲ, ಏನೋ ಒಂದು ಅಲ್ಪ ಫಲ ಸಿಗ್ತದೆ. ಹಠಾರ ಆಗ್ತದಲ್ಲ, ನಮಗೆ ಅದೇ ಬೇಕಾಗಿರೋದು. ಈ ಸಂಸಾರದ ತಾಪವನ್ನು ನೋಡಿದ್ರೆ ಅದಷ್ಟೇ ವಾಸಿ ಅಂತ ಅನ್ಸ್ಬಿಡುತ್ತದೆ. ಇಲ್ಲಿ ಇರೋದಕ್ಕಿಂತ ಸ್ವರ್ಗದಲ್ಲೇ ಇರೋದು ವಾಸಿ ಅಂತ ಅನ್ಸ್ಬಿಡುತ್ತದೆ. ಸುಷಕತ್ವ, ಮತ್ತೆ ಅವರು ಸುಲಭವಾಗಿ ನಾವು ಅವ್ರನ್ನ ರೀಚ್ ಮಾಡಬಹುದು. ಅಪ್ರೋಚಬಲ್ ಅಂತ ಹೇಳ್ತಾರೆ ನೋಡಿ, ಅವ್ರನ್ನ ಈಸಿಯಾಗಿ ನಾವು ಅಪ್ರೋಚ್ ಮಾಡ್ಬೋದು. ನಿಂತರ ಬರೀ ಕಠಿಣವಾಗಿ ಇರೋದಿಲ್ಲ ಅವರೆಲ್ಲ. ಸ್ವಲ್ಪ ಪೂಜೆ ಮಾಡಿದ್ರೆ ಸಾಕು, ಪ್ರಸನ್ನರಾಗ್ಬಿಡ್ತಾರೆ ಅವರು ನೋಡಿ. ಗಣೇಶನಿಗೆ ಕ್ಷಿಪ್ರ ಪ್ರಸಾದ ಅಂತ ಒಂದು ಬಿರುದಿದೆ, ಬೇಗ ಪ್ರಸಾದ ಕೊಟ್ಟು ಬಿಡ್ತಾರಂತೆ ರುದ್ರದೇವರಾಗಲಿ. ಅದಕ್ಕೆ ಅಸುರರೆಲ್ಲ ಹೋಗಿ ತಪಸ್ ಮಾಡೋದು, ಸ್ವಲ್ಪ ದಿವಸ ತಪಸ್ ಮಾಡೋದು, ಬೇಗ ಪ್ರಸನ್ನರಾಗ್ಬಿಡ್ತಾರೆ ರುದ್ರದೇವರು, ಪಾರ್ವತಿ, ಸ್ಕಂದ, ಗಣೇಶ ಎಲ್ಲರೂ ಹಾಗೆ ಇದ್ದಾರೆ, ಬೇಗ ಪ್ರಸನ್ನರಾಗ್ಬಿಡ್ತಾರೆ. ಅದರಿಂದ ಅವರಿಗೆ ಅವರಿಗೆ ಸುಲಭ ಆಗ್ತದೆಪ್ಪ ನಮಗೆ. ಈಗ ನಮಗೆ ನೋಡಿ, ಮೇಷ್ಟ್ರು 4 ಮೇಷ್ಟ್ರು ಇರ್ತಾರೆ, ಯಾರು ನಮ್ಮ ಜೊತೆಗೆ ಪ್ರೀತಿಯಾಗಿ ಮಾತಾಡಿಸ್ತಾರೆ, ಮನೆಯಲ್ಲೇ ತಗೊಳ್ಳಿ, ಯಾರು ನಮ್ಮ ಜೊತೆಗೆ ಫ್ರೀಯಾಗಿ ಸಹಜವಾಗಿ ಮಾತಾಡ್ತಾರೆ? ಅಮ್ಮನ ಹತ್ರ ಎಷ್ಟು ಫ್ರೀಯಾಗಿ ನಾವು ಮಾತಾಡ್ತೀವಿ, ಅಪ್ಪನ ಹತ್ರ ಅಷ್ಟು ಹೋಗೋದಿಲ್ಲ. ಅದೇ ತರ ನೀನು ಅಪ್ಪನ ತರ ಎಲ್ಲೋ ಮೇಲೆ ಇದ್ಯಾ, ನೀವು ಯು ಆರ್ ಡಿಫಿಕಲ್ಟ್ ಟು ರೀಚ್. ಅಮ್ಮ ಅಂದ್ರೆ ನೋಡಿ ಎಷ್ಟು ಸಲಿಗೆ, ಹೋಗಿ ಏನ್ ಬೇಕಾದ್ರೆ ಮಾತಾಡ್ಬೋದು, ಕೇಳ್ಕೋಬಹುದು ಹಾಗೆ ಅಂತ. ಬೇರೆ ದೇವತೆಗಳು ಆ ಸ್ಥಾನಮಾನದಲ್ಲಿ ಇದ್ದಾಗ ಬೇಗ ದರ್ಶನ ಕೊಟ್ಟು ಬಿಡ್ತಾರೆ, ಬೇಗ ಪ್ರಸಾದ ಕೊಟ್ಟು ಬಿಡ್ತಾರೆ, ಎಲ್ಲ ಬೇಗ 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 ನಮ್ ತಕ್ಕಂತೆ ಇದ್ದಾರೆ ಬೇರೆ ದೇವತೆಗಳು. ನೀ ನೋಡಿದ್ರೆ ಬರೋದಿಲ್ಲ, ಕಾಣೋದಿಲ್ಲ, ಯಾವಾಗ ಬರ್ಬೇಕು ಏನೋ, ನಂಗೆ ಯಾವಾಗ ಬರ್ತೀನಿ ಅಂತನೂ ಗೊತ್ತಾಗೋದಿಲ್ಲ. ನೀವು ನಿನ್ ಪ್ರಸಾದ ಯಾವಾಗ ಆಗ್ತಿ ಏನು ಗೊತ್ತಿಲ್ಲ ನಮಗೆ.
ಹಾಗಿರುವಾಗ ಅವರನ್ನ ಬೇರೆ ದೇವತೆಗಳನ್ನು ಉಪಾಸನೆ ಮಾಡೋದು ಸುಲಭವಾಗ್ತದೆ. ಅದರಿಂದ ತ್ವದ್ಭಜನಂತೂ ದುರ್ಬಲೈಹಿ ಅಶಕ್ಯಂ. ನಿನ್ನನ್ನ ಪೂಜೆ ಮಾಡೋದು ದುರ್ಬಲರಾದ ನಮಗೆ ಅದು ಸಾಧ್ಯನೇ ಇಲ್ಲ. ಅದು ಅಶಕ್ಯ, ಶಕ್ತಿನೇ ಇರೋದಿಲ್ಲ, ಅದು ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ದುರ್ಬಲೈಹಿ ನೋಡಿ ಎಷ್ಟು ಚೆನ್ನಾಗಿ ರಾಯರು ಬರೀತಾರೆ. ಅಶಕ್ಯಂ ಕರ್ತುಂ ತವ ಅತಿ ಮಹಿಮತ್ವಾತ್. ಅಲ್ಲ, ನೀನ್ ಯಾಕೆ ಹಂಗಿದ್ದಿ ಅಂದ್ರೆ ನಿನ್ನ ಮಹಿಮೆ ಅಷ್ಟು ದೊಡ್ಡದಪ್ಪ ನೀನು. ಈಗ ನೋಡಿ, ಒಂದು ಗವರ್ಮೆಂಟ್ ಆಫೀಷಿಯಲ್ಸ್ ತಗೊಳ್ರಿ, ಇದ್ದಕ್ಕಿದ್ದಾಗ PM ನ ಮೀಟ್ ಮಾಡಕ್ ಆಗ್ತದ? ಯಾಕೆ? ಅವ್ರ ಅತಿ ಮಹಿಮೆ ಅವ್ರದ್ದು. ಚೀಫ್ ಮಿನಿಸ್ಟರ್ ಮೀಟ್ ಮಾಡಕ್ ಆಗ್ತದ? ಇಲ್ಲ. ಸಾಮಾನ್ಯ ಒಂದು ಪೊಲೀಸ್ ಗೀಲಿಸು ಗವರ್ಮೆಂಟ್ ಆಫೀಷಿಯಲ್ಸ್ ಬೇಕಾದ್ರೆ ಮೀಟ್ ಮಾಡಬಹುದು. ಕೆಳಗಿರುವವ್ರನ್ನ ಮೀಟ್ ಮಾಡೋದು ಸುಲಭ ಇದೆ, ಸುಶಕ, ಅದು ಈಸಿ ಅಪ್ರೋಚಬಲ್. ನೀ CMನೇ ಮೀಟ್ ಮಾಡಬೇಕು, PMನೇ ಮೀಟ್ ಮಾಡಬೇಕು ಅಂದ್ರೆ ಸಾಧ್ಯನಾ? ಸಾಧ್ಯ ಇಲ್ಲ. ನಿನ್ನನ್ನ ಹುಡುಕೋದೇ ಸಿಗೋದೇ ಕಷ್ಟ ನೀನು. ಹಾಗಿರುವಾಗ ನಿನ್ನನ್ನ ಪೂಜೆ ಮಾಡಿ ಫಲ ಪಡ್ಕೊಂಡು ಮೋಕ್ಷ ನಿತ್ಯವಾದದನ್ನ ಇದು ಸಾಧ್ಯನಾ ಇದು? ಹಾಗೆ ಅಂತ ಒಂದು ಪ್ರಶ್ನೆ ಬರುತ್ತದೆ. ಕೃಷ್ಣ ಈ ಪ್ರಶ್ನವನ್ನ ತೆಗೆದುಕೊಳ್ತಾನೆ, ಅದಕ್ಕೆ ಉತ್ತರ ಕೊಡ್ತಾನೆ ನೋಡಿ. ಪತ್ರಂ ಪುಷ್ಪಂ ಫಲಂ, ಪ್ರಸಿದ್ಧ ಈ ಶ್ಲೋಕ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಎಷ್ಟು ಚೆನ್ನಾಗಿದೆ ನೋಡಿ ಈ ಶ್ಲೋಕ. ಹೌದಪ್ಪ, ನೀನು ಕೇಳುವ ಪ್ರಶ್ನೆ ಸರಿ. ಆದರೆ ನನ್ನನ್ನು ಆ ರೀತಿಯಾಗಿ ತಿಳಿಬೇಡ. ನಾನು PM CM ಇದ್ದಾಗೆ ಇಲ್ಲ ನಾನು. ನನ್ನನ್ನು ಕೂಡ ಸುಲಭವಾಗಿ ಪೂಜೆ ಮಾಡಬಹುದು. ಇದು ಬರ್ತದೆ ನೋಡಿ, ಶ್ರೀನಿವಾಸ ಕಲ್ಯಾಣದಲ್ಲಿ ಆ ಮಾಧವ ಬ್ರಾಹ್ಮಣ ಅವನೇನ್ ಮಾಡ್ತಾನೆ, ಎಲ್ಲರೂ ಅನ್ನದಿಂದ ಪಿಂಡ ಮಾಡಿ ಇಡ್ತಾರೆ. ಆ ತಿರುಪತಿಗೆ ಶ್ರಾದ್ದ ಮಾಡುವಾಗ ಕ್ಷೇತ್ರವಿಧಿ ಅಂತ ಕರೀತಾರೆ. ಕ್ಷೇತ್ರವಿಧಿ ಮಾಡಬೇಕು, ಎಲ್ಲರೂ ಅನ್ನದಲ್ಲಿ ಅನುಕೂಲ ಇದ್ದು ಮಾಡ್ತಾರೆ. ಆದರೆ ಕೃಷ್ಣನ ಮಾಧವ ಬ್ರಾಹ್ಮಣ ಏನ್ ಮಾಡಿದ, ಅವನಿಗೆ ಅನುಕೂಲ ಇಲ್ಲ, ಮಣ್ಣಿನ ಪಿಂಡೆಯನ್ನಿಟ್ಟು ಪೂಜೆ ಮಾಡ್ತಾ ಇದ್ದಾನೆ. ಕುಚೇಲ, ಎಲ್ಲರೂ ಅವನಿಗೆ, ಆ ಕುಚೇಲನಿಗೆ ಅರಮನೆಗೆ ಹೋಗೋದಕ್ಕೆ ಸಂಕೋಚ, ಹರಕು ಮುರುಕು ಬಟ್ಟೆ, ಕೈಲಿ ಅವಲಕ್ಕಿ ಕೃಷ್ಣನಿಗೆ ಕೊಡಬೇಕು ಅಂತ. ಅವನ ವೈಭವ ಏನು, ಕೃಷ್ಣನ ವೈಭವ. PM ಗಿಂತ ಮಹಾ PM ಇವನು. ಹಾಗಿರುವಾಗ ನಿನ್ನನ್ನು ಅಪ್ರೋಚ್ ಮಾಡೋದೇ ಕಷ್ಟ ಅಂತ ಯಾವ ಬಾಯಿಂದ ಹೇಳ್ತೀರಪ್ಪ? ನೋಡಿ, ಭಾಗವತ ಸರಿಯಾಗಿ ಓದಿಲ್ಲವಾ ಅಂತ ಕೃಷ್ಣ ಉತ್ತರ ಪ್ರಶ್ನೆ ಮಾಡ್ತಾನೆ ನಮ್ಮನ್ನು. ಕುಚೇಲನಿಗೆ ಅನುಗ್ರಹ ಮಾಡಿಲ್ಲ, ಮಾಧವ ಬ್ರಾಹ್ಮಣನಿಗೆ ಅನುಗ್ರಹ ಮಾಡಿಲ್ಲ. ಪತ್ರಂ ಪುಷ್ಪಂ, ನನಗೆ ನಿಷಿದ್ಧವಲ್ಲದ ಪತ್ರ, ನಿಷಿದ್ಧವಲ್ಲದ ಹೂವು, ನಿಷಿದ್ಧವಲ್ಲದ ಹಣ್ಣು, ನಿಷಿದ್ಧವಲ್ಲದ ಅಂದ್ರೆ ಮಡಿಯಾದ ಸ್ವಚ್ಛವಾದ ನೀರು, ಅಷ್ಟು ನೀರನ್ನು ಕೂಡ ಕೊಡಕ್ಕಾಗಲ್ವಾ ನನಗೆ? ಅದನ್ನ ಭಕ್ತಿಯಿಂದ ಕೊಡು. ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಭಕ್ತಿಯಿಂದ ನೀನು ನನಗೆ ಕೊಡ್ತೀಯಲ್ಲ, ಅದನ್ನ ನಾನು ಸ್ವೀಕಾರ ಮಾಡ್ತೇನೆ. ಎಂಜಲ ಫಲಗ ಉಂಡ ಅಂತಾರ ನೋಡಿ, ಶಬರಿಯ ಎಂಜಲನ್ನ ತಿಂದಿಲ್ಲ ಪರಮಾತ್ಮ. ಪತ್ರಂ, ಅಷ್ಟು ಚೆನ್ನಾಗಿ ಹೇಳಿದಾರೆ ನೋಡಿ. ಅವತ್ತು ಆಕಾಮಾವೆಯಲ್ಲಿ ಒಬ್ರು ಹೇಳಿದ್ರು, ಇದೇ ಶ್ಲೋಕವನ್ನೇ ತೆಗೆದು ಹೇಳಿದ್ರು. ಪತ್ರಂ, ಒಂದು ತುಳಸಿ ಪತ್ರ ಸಮರ್ಪಣೆ ಮಾಡಿ ಮಹಾಪುಣ್ಯವನ್ನ ಪಡೆದವರು ಯಾರು? ರುಕ್ಮಿಣಿ ದೇವಿ. ರುಕ್ಮಿಣಿಗೂ ಸತ್ಯಭಾಮೆಗೂ ಒಂದು ಮತ್ಸರ ಇದ್ದಂಗೆ, ಅದು ಲೋಕ ವಿಡಂಬನೆ ಅಷ್ಟೇ ಅದು. ಆದರೆ ರುಕ್ಮಿಣಿಯನ್ನು ಅನುಗ್ರಹ ಮಾಡೋದಕ್ಕೆ ಒಂದು ತಟ್ಟೆಯಲ್ಲಿ ಕೃಷ್ಣ, ಒಂದು ತಟ್ಟೆಯಲ್ಲಿ ಇಡೀ ಬಂಗಾರವನ್ನು ತುಂಬಿಸ್ತಾಳೆ ಸತ್ಯಭಾಮೆ. ಆದರೆ ಏನೂ ಆಗ್ಲಿಲ್ಲ. ಆದರೆ ಯಾವಾಗ ಒಂದು ತುಳಸಿ ದಳವನ್ನು ಇಟ್ಲು ಭಕ್ತಿಯಿಂದ ರುಕ್ಮಿಣಿ, ಆ ತುಳಸಿ ಇರುವ ಆ ತಟ್ಟೆ ಭಾರವಾಗಿ ಕೆಳಗೆ ಇಳಿತು ನೋಡಿ. ಭಕ್ತಿಗೆ ನಾನು ಒಲಿತೀನಿ ಅಂತ ಕೃಷ್ಣನಿಗೆ ಒಂದು ತುಳಸಿ ದಳ, ಕಾರ್ತಿಕ ಮಾಸ ತುಳಸಿ ದಳ ಇಟ್ಟರು ಸಾಕು. ಪುಷ್ಪಂ, ಹೂವು ಕೊಟ್ಟು ಅನುಗ್ರಹ ಮಾಡಿದವರು, ಅನುಗ್ರಹವನ್ನು ಪಡೆದವರು ಯಾರು? ಗಜೇಂದ್ರ. ಏನಿತ್ತು ಗಜೇಂದ್ರನತ್ತ ಪರಮಾತ್ಮ ಬಂದಾಗ? ಸರೋವರದಲ್ಲಿ ಒಂದು ಕಮಲದ ಹೂವು ನೋಡಿ. ತುಳಸಿ ನಿಷಿದ್ಧ ಅಲ್ಲ, ಅದು ಪವಿತ್ರವಾದದ್ದು. ಸಮರ್ಪಣೆ ಮಾಡಿದಳು ರುಕ್ಮಿಣಿ, ಫಲವನ್ನು ಪಡೆದಳು. ಪುಷ್ಪ ಗಜೇಂದ್ರ, ಕಮಲದ ಹೂವನ್ನ, ಅದು ಯಾವ್ದು ಅಂಗಡಿಯಿಂದ ತಂದದ್ದಲ್ಲ, ಅದು ಅಲ್ಲೇ ಸರೋವರದಲ್ಲಿ ಶುದ್ಧವಾಗಿ ಇತ್ತು. ತೆಗೆದು ಅದನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಿತ್ತು ಭಕ್ತಿಯಿಂದ. ಪರಮಾತ್ಮ ಅನುಗ್ರಹ ಮಾಡಿಲ್ಲ. ಫಲಂ, ಹಣ್ಣನ್ನು ಕೊಟ್ಟರು ಯಾರು? ವಿದುರ ಅಲ್ಲ, ಆ ಶಬರಿ ಇದೆ. ಹಣ್ಣನ್ನು ಕೊಟ್ಲು ಅಂತ ಹೇಳ್ತಾರೆ ನೋಡಿ. ದೇವರು ಅನುಗ್ರಹ ಮಾಡಿಲ್ಲ, ಮೋಕ್ಷವನ್ನೇ ಕೊಟ್ಟ ಅಂತ. ಹಣ್ಣನ್ನು ಕೊಟ್ಟ ಶಬರಿಗೆ ಅವ್ರು ಯಾವುದೋ ಬೇಡರ ಜಾತಿಯವರು.
ಅಂಥವರಿಗೆ ಪರಮಾತ್ಮ ಅನುಗ್ರಹ ಮಾಡಿಲ್ಲವಾ? ತೋಯಂ, ತೋಯಂ ಅಂದರೆ ನೀರು. ವಿದುರ ಹಾಲನ್ನು ಕೊಟ್ಟ, ಅನುಗ್ರಹ ಮಾಡಿಲ್ಲ? ಯಾರ ಮನೆಗೂ ಹೋಗಿಲ್ಲ ನೋಡಿ. ಏನು ಉಪಚಾರ ಕಡಿಮೆನಾ? ಭೀಷ್ಮರ ದುರ್ಯೋಧನಾದಿಗಳ ಮನೆಯಲ್ಲಿ ಕೃಷ್ಣ ಯಾರ ಮನೆಗೆ ಹೋದ? ವಿದುರನ ಮನೆಗೆ ಹೋದ. ಏನ್ ಕೊಟ್ಟ ವಿದುರ? ವಿದುರನ ಮನೆಯಲ್ಲಿ ಪಾಲುಂಡ ಅಂತಾರ ಜಗನ್ನಾಥದಾಸರು ಹರಿಕಥಾಂಸಾರದಲ್ಲಿ. ಅದರಿಂದ ದೇವರು ನೋಡೋದು ಭಕ್ತಿಯನ್ನು. ಅದರಿಂದ ನಾನು ಅತಿ ಮಹಿಮಾವಂತ, ಹೌದು ದೇವರು ಮಹಿಮಾವಂತ, ಆದರೂ ಕೂಡ ದೇವರನ್ನ ಅಪ್ರೋಚಬಲ್ ಅಲ್ಲ ಅಂತ ತಿಳಿಬೇಡಿ ಅಂತಾನೆ ದೇವರು. ನನ್ನನ್ನ ಅಪ್ರೋಚಬಲ್ ಅಲ್ಲ ಅಂತ ತಿಳಿಬೇಡಿ. ಪತ್ರಂ ಪುಷ್ಪಂ ಫಲಂ ತೋಯಂ, ಒಂದು ಅನಿಷಿದ್ಧವಾದ ಎಲೆ, ಹೂವು, ಹಣ್ಣು, ನೀರು, ಇವುಗಳಿಂದ ನನ್ನ ಭಕ್ತಿಯಿಂದ ನಾನು ಪ್ರೀತನಾಗ್ತೇನೆ, ಪದಾರ್ಥದಿಂದ ಅಲ್ಲ. ಆ ಭೂಮಾತೆ, ಕೃಷ್ಣನನ್ನ ಬರಮಾಡಿಕೊಂಡವಳು ಭೂಮಾತೆ. ಭೂಮಾತೆಗೆ ಕೊಡ್ಲಿಕ್ಕೆ ಏನಿದೆ? ಬರೀ ಮಣ್ಣು ಇದೆ ಅಷ್ಟೇ. ಭೂಮಿಯಲ್ಲಿ ಇರೋದು ಮಣ್ಣೆ. ಆ ಮಣ್ಣನ್ನೇ ಕೊಟ್ಲಂತೆ ಭಕ್ತಿಯಿಂದ. ದೇವರು ಅದನ್ನೂ ಬಿಟ್ಟಿಲ್ಲ ನೋಡಿ. ಅದನ್ನು ಬಾಯಿ ಒಳಗೆ ಹಾಕೊಂಡ ಕೃಷ್ಣನಾಗಿ. ಬ್ರಹ್ಮಾಂಡವನ್ನೇ ತೋರಿಸಿದ ಯಶೋದೆಗೆ ತೋರಿಸಿದಾಗ, ಅದು ಬರೀ ಮಣ್ಣಲ್ಲಮ್ಮ, ಅದು ಬ್ರಹ್ಮಾಂಡ ಅಂತ ಬಾಯಿ ಒಳಗೆ ಬ್ರಹ್ಮಾಂಡ ತೋರಿಸಿದ. ಅಪ್ರೋಚಬಲ್ ಅಲ್ಲವ ದೇವರು? ಯಾಕೆ ದೇವರನ್ನ ಬಿಟ್ಟು ಬೇರೆ ದೇವತೆಗಳನ್ನ ಸರ್ವೋತ್ತಮತ್ವೇನೋ ಉಪಾಸನೆ ಮಾಡಬೇಕು? ಇದು ಕೃಷ್ಣನ ಪ್ರಶ್ನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ. ರಾಯರು ಬರೀತಾರೆ ನೋಡಿ, ಯಹ ಮಹ್ಯಂ ಭಕ್ತಿಯಾ ದದಾತಿ, ಯಾರು ಭಕ್ತಿಯಿಂದ ಅನಿಷಿದ್ಧವಾದ ಪತ್ರಾದಿಗಳನ್ನ ಅಂದ್ರೆ ಎಲೆಯ ಮುಂತಾದವುಗಳನ್ನ ಭಕ್ತಿಯಿಂದ ಯಾರು ಕೊಡ್ತಾರೆ, ಪ್ರಯತಾತ್ಮನಃ ನನ್ನಲ್ಲೇ ಮನಸ್ಸಿಟ್ಟವರಾಗಿ, ಪ್ರಕರ್ಷೇನ ಉಪರತ ಮನಸ್ಕಸ್ಯ ಅಂದ್ರೆ ವಿಷಯ ವಿರಕ್ತಸ್ಯ ಅಂತ ಬರೀತಾರೆ ರಾಯರು. ದೇವರಲ್ಲಿ ಮಾತ್ರ ವಿಷಯದ ಕಡೆ ಹೋಗಲೇಬಾರ್ದು. ವಿಷಯದ ಕಡೆ ಹೋದ್ರೆ ದೇವ್ರು ಹೇಳ್ತಾನೆ, ನೀ ಅಲ್ಲೇ ಮುಳುಗಿ ಹೋಗು, ನನ್ನ ಹತ್ರ ಬರಲೇ ಬೇಡ ಅಂತ. ದೇವರಿಗೆ ಅದು ತನ್ನ ಭಕ್ತರು ಹಂಗಿರಬಾರ್ದು ಅಂತ ಕಳಕಳಿ. ನೀನು ವಿಷಯ ಬೇಕೋ ಹೋಗು, ವಿಷಯ ನಂತರ ಯಾಕೆ ಬರ್ತೀನಿ, ಹೋಗು, ನಿನಗೇನು ವಿಷಯ ಬೇಕೋ ನಾನೇ ಕೊಟ್ಟು ಬಿಡ್ತೀನಿ, ಹೋಗು, ನನ್ನ ಹತ್ರ ಬರಲೇ ಬೇಡ ಅಂತ. ಅದರಿಂದ ದೇವರ ಹತ್ರ ಮಾತ್ರ ಹೋಗ್ಬೇಕು. ಅಂದ್ರೆ ಈ ಪ್ರಪಂಚದಲ್ಲಿ ಇರುವ ಯಾವುದೂ ಕೂಡ ಅದು ಸರಿಯಲ್ಲ, ಅದು ಬೇಡ ಅಂತಾನೆ ಅನ್ನಬೇಕಂತ. ಇದೆಲ್ಲ ಎಲ್ಲದರ ಮಧ್ಯದಲ್ಲಿ ಇರಬೇಕು. ಅದು ಪರಮಾತ್ಮನ ಸೇವೆಗಾಗಿ ಅಂತ ತಿಳ್ಕೊಂಡು, ಹೆಂಡರು ಮಕ್ಕಳು ನಿನ್ನ ತೊಂಡರೆಂಬರು ಅಂತ ಆ ರೀತಿಯಾಗಿ ನಾವು ದೇವರನ್ನ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಬಿಟ್ಟು ಹೋಗು ಅಂತ ಹೇಳಿಲ್ಲ. ಆದ್ರೂ ಎಲ್ಲದರ ಮಧ್ಯದಲ್ಲಿ ಇದ್ದು ಪದ್ಮಪತ್ರಂ ಇವಾಂಬಸ ಅಂತಾರೆ ನೋಡಿ. ಆ ರೀತಿಯಾಗಿ ಎಲ್ಲವನ್ನೂ ದೇವರಿಗೆ ಸಮರ್ಪಣೆ ಮಾಡ್ಬೇಕು. ನಿನಗೆ ಏನ್ ಕೊಟ್ಟಿದ್ದಾನೋ ಅದನ್ನ ಮಾಡು. ನಿನಗೆ ಮಣ್ಣು ಕೊಟ್ರ ಮಣ್ಣನ್ನೇ ಕೊಡು. ಪುರಂದರದಾಸರು ಹೇಳ್ತಾರೆ ನೋಡಿ, ಒಂದು ಕಡೆ ಒಬ್ರು ಯಾಯಿವಾರ, ಅವರು ದಾಸರು ಅಂದ್ರೆ ಮನೆಗೆ ಹೋಗಿ ಭಿಕ್ಷೆ ಬೇಡಿ ತರೋರು. ಒಬ್ರು ಇವ್ರು ಬರೋದನ್ನ ನೋಡಿ, ಪುರಂದರದಾಸರು ಬರೋದನ್ನ ನೋಡಿ ಬಾಗಿಲು ಹಾಕ್ಬಿಟ್ರಂತ. ಏನ್ ಕೆಲಸ ಇವರಿಗೆ, ಡೈಲಿ ಆಯಿವಾರ ಹಾಡು ಹೇಳ್ತಾ ಕೂತಿರ್ತಾರೆ, ಇವ್ರಿಗೆ ಅಕ್ಕಿ ಹಾಕ್ಬೇಕು ಹಾಗೆ ಅಂತ ಅವಳಿಗೆ ಕೊಡೋದಕ್ಕೆ ಮನಸ್ಸಿಲ್ಲ, ಬಾಗಿಲು ಹಾಕ್ಬಿಟ್ರು. ಪುರಂದರದಾಸರು ಅವ್ರ ಮನೆ ಬಾಗಿಲನ್ನು ತಟ್ಟಿದ್ರಂತೆ. ಬಾಗಿಲನ್ನು ತಟ್ಟಿ ಅವ್ರ ಕೈಯಲ್ಲಿ ಒಂದಿಷ್ಟು ಮೃತ್ತಿಗೆಯನ್ನ ಹಾಕಿದರಂತೆ. ಮಣ್ಣು ಕೊಡು, ಈ ಮಣ್ಣನ್ನೇ ನನಗೆ ವಾಪಸ್ ಕೊಡು ಹಾಗೆ ಅಂತ. ಅಂದ್ರೆ ಕೈಗೆ ಏನಾಗಬೇಕು, ಕೊಟ್ಟು ಸಂಸ್ಕಾರ ಮಾಡಿ ಅಂತಾರೆ. ಏನಷ್ಟು ಜಿಪುಣತನ ನಮಗೆ. ಏನ್ ತಗೊಂಡೋಗಿ ಏನ್ ಮಾಡ್ತೀವಿ ನಾವು? ಕೊಡಿ, ದೇವರಿಗೆ ಕೊಡಿ, ಅದನ್ನ ದೇವರಿಗೆ ಅಂತ ಕೊಡಿ ಹಾಗೆ ಅಂತ. ಕೃಷ್ಣ ತುಂಬಾ ಅದಕ್ಕೆ ಕಲೆಕ್ಟ್ ಮಾಡಿದ್ದ ನೋಡಿ. ನಾವು ಭಾಗವತ ನೋಡಿದ್ರೆ ಇದೆಲ್ಲ ಅರ್ಥ ಆಗ್ತದೆ ನಮಗೆ. ಕೃಷ್ಣ ಯಾಕೆ ಹಿಂಗೆಲ್ಲ ಮಾಡಿದ ಹಾಗೆ ಅಂತ. ಬೆಣ್ಣೆ ತೆಗೆದುಕೊಂಡ, ಹಾಲು ತೆಗೆದುಕೊಂಡ, ಯಾಕೆ ಮಾಡಿದ? ಆ ಜಿಪುಣತನ ಹೋಗ್ಬೇಕು. ನನಗಾಗಿ ಕೊಡಿ, ಪತ್ರಂ ಪುಷ್ಪಂ ಫಲಂ ತೋಯಂ, ಭಕ್ತಿಯಿಂದ ಕೊಡಿ. ಹಾಗೆ ನೋಡಿ ನಮಗೆ ಅನಿಸ್ತದೆ ಶ್ರೀನಿವಾಸ ದೇವರು ಏನು ಕನಕಬ್ರಹ್ಮ ಅಂತ ಹೇಳಿ ಎಷ್ಟು ವಸೂಲ್ ಮಾಡ್ತಾನೆ ಹಾಗೆ ಅಂತ. ಅವನಿಗೆ ಬೇಕಾಗಿಲ್ಲ ಇದು ಯಾವುದು. ಪತ್ರಂ ಪುಷ್ಪಂ ಫಲಂ ತೋಯಂ, ಭಕ್ತಿಯನ್ನ ನಾವು ಸಮರ್ಪಣೆ ಮಾಡಿದರೆ ದೇವರು ಅದನ್ನ ಸ್ವೀಕಾರ ಮಾಡ್ತಾನೆ. ಅದರಿಂದ ದೇವರ ಹತ್ರ ಹೋಗುವಾಗ ನಮಗೆ ಈ ಮನೆ ಸಂಪತ್ತು ಯಾವುದು, ಜಿಪುಣತನ ಯಾವುದು ಹತ್ರ ಇರಬಾರ್ದು. ವಿಷಯದ ಆಸಕ್ತಿ ಇದ್ರೆ ಫಸ್ಟ್ ಇನ್ಡಿಸಿಪ್ಲಿನ್ ಆಕ್ಟ್ ಅಂತ ನೀನು ಹೋಗು ಅಂತ, ಹೊರಗೆ ಹೋಗು ಅಂತ ಹೇಳ್ಬಿಡ್ತಾನೆ. ಅವನಿಗೆ ಆಗೋದೇ ಇಲ್ಲ, ವಿಷಯದ ಸಂಬಂಧ ಅವನಿಗೆ ಆಗೋದಿಲ್ಲ. ವಿಷಯದಲ್ಲಿ ಆಸಕ್ತಿ ಅವನಿಗೆ ಇರಬಾರದು. ಫಸ್ಟ್ ಡಿಸಿಪ್ಲಿನ್. ಅನೇಕ ಕಾರಣಗಳನ್ನು ಹೇಳ್ತಾನೆ. ಮುಖ್ಯ ಕಾರಣ ಎಲ್ಲವೂ ಅನಿತ್ಯ, ಅಸಾರ, ದುಃಖ ಕೊಡತಕ್ಕದ್ದು ಇಲ್ಲೇ ಬರುತ್ತದೆ. ಈ ಲೋಕ, ಈ ದೇಹ ಅನಿತ್ಯವಾದದ್ದು, ದುಃಖ ಕೊಡತಕ್ಕದ್ದು. ಅದನ್ನೇನು ಕೊಂಡಾಡ್ತಾ ಇದೆಯೋ ಮಾರಯ್ಯ?
ಬಿಟ್ಟು ಬಾ, ನನ್ನ ಹತ್ರ ಬಾ ಹಾಗೆ ಅಂತ ಕರೀತಾನೆ ದೇವರು. ಅದರಿಂದ ಪುರಂದರದಾಸರು ಹೋದ್ರು ನೋಡಿ, ಇಡೀ ಮನೆ ನವಕೋಟಿ ಮೇಲೆ ತುಳಸಿದೆಲ್ಲ ಇಟ್ಟು ಆ ತರ ಮನಸ್ಸು. ವ್ಯಾಸರಾಜರು ಹೇಳುವಾಗ ಹೇಳ್ತಾರೆ ನೋಡಿ, ಬರುವಾಗ ಕೃಷ್ಣದೇವರಾಯನ ಅರಮನೆಗೆ ಬರುವಾಗ ಬರೀ ಒಂದು ದಂಡ ಹಿಡ್ಕೊಂಡು ಬರೋರು. ಅವರು ಆ ಕೃಷ್ಣದೇವರಾಯ ಅನೇಕ ಮುತ್ತು ಮಾಣಿಕ್ಯ ಎಲ್ಲದರಿಂದ ಅಭಿಷೇಕ ಮಾಡೋರಂತೆ ವ್ಯಾಸರಾಜರಿಗೆ. ಎಲ್ಲವನ್ನು ಬ್ರಾಹ್ಮಣರಿಗೆ ಪಂಡಿತರಿಗೆ ಕೊಟ್ಟು ಮತ್ತೆ ಇಡೀ ದಂಡ ಹಿಡ್ಕೊಂಡು ವಾಪಸ್ ಹೋಗೋರಂತೆ ಮಠಕ್ಕೆ. ದಂಡ ಹಿಡ್ಕೊಂಡು ಬಂದ್ರು, ದಂಡ ಹಿಡ್ಕೊಂಡು ಮಧ್ಯದಲ್ಲಿ ವೈಭವ ಅದನ್ನ ಎಲ್ಲ ಕೊಟ್ಟು ಬಿಡೋರು. ತನಗೆ ಅಂತ ಯಾವುದು ಇಟ್ಕೊಂಡಿದ್ದಲ್ಲ ಅವರು. ಎಂಥ ಮನಸ್ಸಿನ ಪರಿಸ್ಥಿತಿ ನೋಡಿ ಪುರಂದರದಾಸರದು, ವ್ಯಾಸರಾಜರು ಆದರ್ಶ ಗುರುಗಳು ಅವರೆಲ್ಲ. ಅಂತ ಇದು ಮಧ್ವ ಸಿದ್ಧಾಂತ ಅಂದ್ರೆ ಇದು. ವಿಷಯ ವಿರಕ್ತಿ, ವಿಷಯದ ಮೇಲೆ ಆಸಕ್ತಿ ಇದ್ದರೆ ದೇವರು ತಿರುಗೂ ನೋಡೋಲ್ಲ. ದೇವರು ನಮ್ಮನ್ನ ನೋಡೋದಿಲ್ಲ ಅಂದ್ರೆ ಇದೇ ಕಾರಣ. ನಮಗೆ ಪ್ರಪಂಚದಲ್ಲಿ ಅದು ಬೇಕು, ಇದು ಬೇಕು, ಮನೆ ಬೇಕು, ಅದು ವಸ್ತು ಬೇಕು, ಇದರಲ್ಲೇ ಮುಳುಗಿರ್ತೀವಿ ನಾವು. ನಮ್ಮ ಜೊತೆಗೆ ದಿಬ್ಬಿ ಒಂದಿನ ಬಿಟ್ಟು ಹೋಗಬೇಕು, ಇದು ಯಾವುದು ಬರೋದಿಲ್ಲ ಅಂತನೂ ಗೊತ್ತು ನಮಗೆ. ಆದರೂ ಇದ್ರ ಮೇಲೆ ಅಷ್ಟು ಅಟ್ಯಾಚ್ಮೆಂಟ್. ಇವ್ರು ಹೇಳ್ತಾನೆ ವಿಷಯ ವಿರಕ್ತಸ್ಯ ಅಂತ ರಾಯರು ಬರೀತಾರೆ ನೋಡಿ. ಆ ರೀತಿಯಾಗಿ ಇದ್ದು ಭಕ್ತಿಯ ಸಮರ್ಪಿತಂ, ಈ ರೀತಿಯಾದ ಸಮರ್ಪಣೆ ಮಾಡಬೇಕು. ಲೋಕದಲ್ಲಿ ಯಾವುದು ಬೇಡ, ನೀನೇ ಬೇಕು. ಆ ಮಗು ಇತ್ತು ನೋಡಿ, ಯಾವುದು ಕೊಟ್ರು ತಾಯಿಯನ್ನು ಬಿಟ್ಟು ಯಾವುದು ಕೊಟ್ರು ಬೇಡ ಅಂತ ಅಳ್ತಾ ಇತ್ತಂತೆ. ಆ ತರ ಇರಬೇಕು ಅಂತ ನಮ್ಮ ಮನಸ್ಥಿತಿ. ಭಕ್ತಿಯೈವ ಅಹಂ ತುಷ್ಟಃ ಭವಾಮಿ, ಭಕ್ತಿಯಿಂದಲೇ ನಾನು ಸಂತೋಷ ಆಗ್ತೇನೆ ಅಪ್ಪ. ನ ದ್ರವ್ಯಾದಿನ ಇತಿ ಭಾವ, ದ್ರವ್ಯಾದಿಗಳಿಂದ ಅಲ್ಲ ಅಂತ ಪರಮಾತ್ಮ ಹೇಳ್ತಾನೆ. ಸಮಯ ಆಗ್ತಾ ಬಂತು. ಮುಂದಿನದ್ದು ನಾಳೆ ಮತ್ತೆ ಸೇರಿದಾಗ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ. ವಿಷಯ ಕೊಟ್ಟಿದ್ದೇನೋ ದೇವ್ರು ತಾನೆ.